ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ವಿಬುಧೇಶ ತೀರ್ಥರ ಬಗ್ಗೆ ಹೇಳಿ ಅಂತ ನನಗೆ ನೆನಪಿಸಿ ಅವಾಗ ಮಾಡುವ. ವಿಶ್ವಾಮಿತ್ರರ ವಿಚಿತ್ರ ಚರಿತ್ರೆಯನ್ನು ನಾವು ನೋಡಲಿಕ್ಕಿತ್ತು. ವಿಶ್ವಾಮಿತ್ರರಿಗೆ 101 ಜನ ಮಕ್ಕಳು. ಅದರಲ್ಲಿ ಶುನಶ್ಶೇಪ ಅನ್ನುವವನನ್ನು ನೀವು ಮೊದಲ ಮಗನಾಗಿ ಒಪ್ಪಿಕೊಳ್ಳಬೇಕು ಅಂತ ಹೇಳಿದಾಗ 50 ಜನ ಪ್ರತಿಭಟನೆ ಮಾಡಿದ್ರು. ಇನ್ನು 51 ಜನ ಒಪ್ಪಿಕೊಂಡ್ರು. ಒಪ್ಪಿದವರಿಗೆ ವಿಶ್ವಾಮಿತ್ರರು ಶಾಪ ಕೊಟ್ಟರು, ನೀವು ಚಂಡಾಲರಾಗಿ ಹೋಗಿ ಅಂತ. ಹೀಗಾಗಿ ಮ್ಲೇಚ್ಛಾಭವತ ದುರ್ಜನಾಹ ಅಂತ ಶಾಪ ಕೊಟ್ಟಿದ್ದರಿಂದ ಅವರೆಲ್ಲ ಮ್ಲೇಚ್ಛರಾದರು. ಮತ್ತೆ ಅವರು ಉದ್ಧಾರ ಆದರು ಅಂತ ಹೇಳಿ ಪುರಾಣಾಂತರದಲ್ಲೂ ಉಂಟು, ಭಾಗವತದಲ್ಲೇ ಅದನ್ನು ಹೇಳಲಿಲ್ಲ. ಈ ಮಧುಚ್ಛಂದಸ್ಸು ಮೊದಲಾದ 51 ಜನ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಉದ್ಧಾರ ಆದರು, ಮಂತ್ರವನ್ನು ಕಂಡ್ರು. ಅದಕ್ಕೆ ಮಧುಚ್ಛಂದಸ್ಸು ಶತರ್ಷಿಗಳಲ್ಲಿ ಒಬ್ಬ. ನೀವು ಋಗ್ವೇದದಲ್ಲಿ ಆರಂಭದಲ್ಲಿಯೇ ಅವನು ಕಂಡ 100 ಮಂತ್ರಗಳು ಬರ್ತದೆ. ಮಧುಚ್ಛಂದಸ್ ಮಾಧುಚ್ಛಂದಸಃ ಮಾಧುಚ್ಛಂದತಃ ವೇದಾಃ ಮಂತ್ರಾಃ ವಾ ಭವಂತಿ. ಹೀಗಾಗಿ ಅವನು ಮಧುಚ್ಛಂದಸ್ಸು ಮೊದಲಾದವರು ಋಷಿಗಳಾದರು. 51 ಜನ ತಂದೆಯ ಮಾತನ್ನು ಒಪ್ಪಿಕೊಂಡ್ರು. ಆದ್ದರಿಂದ ಒಂದೊಮ್ಮೆ 50 ಜನರು ಉಳಿದ 50 ಜನರು ಒಪ್ಪಿಕೊಂಡಿದ್ದಿದ್ರೆ ಅವರನ್ನು ಋಷಿಗಳಾಗಿ ಮಾಡುವಂತಹ ಸಾಮರ್ಥ್ಯ ವಿಶ್ವಾಮಿತ್ರರಲ್ಲಿತ್ತು. ಅವರಿಗೇನನ್ನಿಸಿತು, ಅಪ್ಪ ಅವರ ಅಕ್ಕನ ಮಗನಿಗೆ ಸಪೋರ್ಟ್ ಮಾಡ್ತಾನೆ ಅಂತ ಅನ್ನಿಸಿತು. ಆದರೆ ವಸ್ತುತಃ ಅವನಲ್ಲಿ ಇದ್ದ ದೊಡ್ಡ ಯೋಗ್ಯತೆ, ಅದನ್ನು ಗುರುತಿಸಿ ನಮ್ಮಪ್ಪ ಅವನನ್ನು ದೊಡ್ಡ ಮಗನಾಗಿ ಸ್ವೀಕರಿಸಿ ಅಂತ ಹೇಳಿದ್ದಾರೆ ಅಂತ. ಮತ್ತೆ ರಿಯಲ್ ಡಿಸ್ಪ್ಯೂಟ್ ಏನು ಅಂದರೆ, ಸ್ವೀಕರಿಸಿ ಅಂತ ಹೇಳಿದ್ರೆ ಇರಲಿ ಅಂತ ಹೇಳ್ಬಹುದಿತ್ತು. ಇವನ ಬದಲು 51 ಜನ ಬಲಿಗೆ ಹೋಗಿ ಎಂದ್ರು. ಅದು ಏನಾಯಿತು, ರೋಹಿತ ತನ್ನ ಬದಲು ಶುನಶ್ಶೇಪನನ್ನು ಕರ್ಕೊಂಡು ಹೊರಟಿದ್ದ. ದಾರಿಯಲ್ಲಿ ಶುನಶ್ಶೇಪ ಏನು ಮಾಡಿದ, ಸೋದರ ಮಾವ ವಿಶ್ವಾಮಿತ್ರರನ್ನು ಕಂಡು ಅವರ ಮೊರೆ ಹೊಕ್ಕ. ಅವರ ಮೊರೆ ಹೊಕ್ಕು ಎಲ್ಲವನ್ನ ಹೇಳಿದ. ಆಗ ವಿಶ್ವಾಮಿತ್ರರು ಹೇಳಿದ್ರು, ನಿನ್ನನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನನ್ನದು ಅಂತ ಹೇಳಿ ಮಕ್ಕಳಿಗೆ ಈ ರೀತಿ ಹೇಳಿದ್ರು. ಶುನಶ್ಶೇಪ ಬಲಿಯಾಗುತ್ತಾನೆ, ಅವನು ಬಲಿಯಾಗೋದು ಬೇಡ, ನೀವು 50 ಜನ ಹೋಗಿ ಬಲಿಯ ಜಾಗದಲ್ಲಿ ನಿಲ್ಲಿ, ನಿಮ್ಗೆ ಒಳ್ಳೆಯದಾಗತ್ತೆ ಎಂದು. ಅದನ್ನು ಮಕ್ಕಳು ತಪ್ಪಾಗಿ ಅರ್ಥೈಸಿಕೊಂಡ್ರು.
ನಮ್ಮಪ್ಪ ಅವರ ಅಕ್ಕನ ಮಗನಿಗಾಗಿ ನಮ್ಮನ್ನು ಬಲಿ ಕೊಡ್ತಾ ಇದ್ದಾನೆ ಅಂತ ಅವ್ರ ತಲೆಯಲ್ಲಿ ಬಂತು. ಪ್ರತಿಭಟನೆ ಮಾಡೋದು, ಹೊರಗಡೆ ಉಳಿದ್ರು. ಇದು ಆಗಿದ್ದು. ಪುತ್ರಂ ಕೃತ್ವಾ ಶುನಶ್ಶೇಪಂ ಯೋ ವೈ ಹರಿಶ್ಚಂದ್ರಮಖೇ ವಿಕ್ರೀತ ಪುರುಷ ಪಶು ಸ್ತುತ್ವಾ ದೇವಾನ್ ಪ್ರಜೇಶಾದೀನ್ ಮುಮುಚೇ ಪಾಚಬಂಧನಾತ್. ಅವನಿಗೆ ದೇವರಾತ ಅಂತ ಹೆಸರು, ವಿಶ್ವಾಮಿತ್ರನಿಗೆ, ಇದು ಶುನಶ್ಶೇಪನಿಗೆ. ಯಾಕೆಂದ್ರೆ ದೇವತೆಗಳು ಕೊಟ್ಟ ಕಾಣಿಕೆ ಈ ಪ್ರಪಂಚಕ್ಕೆ ಅಂತ. ಯೇ ಮಧುಚ್ಛಂದತೋ ಜ್ಯೇಷ್ಠಾ ಕುಶಲಂ ಮೇ ನಿರೇನ ತತ್. ಅದರಿಂದಾಗಿ ಶುನಶ್ಶೇಪ ಭಾರ್ಗವ ವಂಶದವನಾದ. ವಿಶ್ವಾಮಿತ್ರರು ತಾವೇ ಸ್ವೀಕಾರ ಮಾಡಿದ್ದರಿಂದ. ಸಹೋವಾಚ ಮಧುಚ್ಛಂದಾ ಸಾರ್ಧಂ ಪಂಚಾಶತ ತತಃ ಎನ್ನೋ ಭವಾನ್ ಸಂಜಾನೀತೆ ತಸ್ಮಿನ್ ತಿಷ್ಠಾಮಹೇ ವಯಂ. ಮಧುಚ್ಛಂದತ ಮೊದಲಾದವರು ಒಪ್ಪಿಕೊಂಡ್ರು. ಅಪ್ಪ, ನೀನು ಯಾರನ್ನ ಹೇಳ್ತೀಯೋ ನಾವು ಅವರನ್ನು ನಮ್ಮ ಅಣ್ಣ ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿದ್ದೇವೆ ಅಂತ. ಜ್ಯೇಷ್ಠಂ ಮಂತ್ರದೃಶಂ ಚಕ್ರುಹು ತ್ವಾಂ ಅನ್ವಂಚೋ ವಯಂ ಸ್ಮಹಿ ವಿಶ್ವಾಮಿತ್ರಸ್ತು ತಾನಾಹ ವೀರವಂತೋ ಭವಿಷ್ಯಥ. ವಿಶ್ವಾಮಿತ್ರರ ಅನುಗ್ರಹದಿಂದ ಮಧುಚ್ಛಂದಸ್ ಮಂತ್ರದ್ರಷ್ಟರು ಆದ, ಮಂತ್ರಗಳನ್ನು ಕಂಡ. ಅದೇ ಶತರ್ಚಿ ಆದ. ಶತರ್ಚಿ ಆದವ ಏನಾಯಿತು, ಉಳಿದವರು 49 ಜನ ಏನಿದ್ದಾರೆ ವೀರವಂತೋ ಭವಿಷ್ಯಥ, ವೀರವಂತರಾದರು. ಅಂದರೆ ಮುಂದಿನ ಒಳ್ಳೆಯ ಪರಂಪರೆ, ಮುಂದೆ ವಿಶ್ವಾಮಿತ್ರ ಗೋತ್ರದಲ್ಲಿ ಅತ್ಯಂತ ತೇಜಸ್ವಿಗಳಾದ ಬ್ರಾಹ್ಮಣರು ಬರಲಿಕ್ಕಾಯಿತು. ಯೇ ಮಾನಂ ಮೇನು ಗೃಹಂತೋ ವೀರವಂತ ಮಕರ್ತಮ ಏಷವ ಕೌಶಿಕಾ ವೀರೋ ದೇವರಾತ ಸ್ತಮನ್ವತಿ. ನೋಡಿ, ನಾನು ಹೇಳಿದ್ದನ್ನು ನೀವು ಕೇಳಿದಿರಿ. ಅದರಿಂದಾಗಿ ನನಗೆ ಬಹಳ ಸಂತೋಷ ಆಗಿದೆ. ನೀವೆಲ್ಲರೂ ಕೂಡ ಇದೇ ರೀತಿ ಉನ್ನತವಾದ ಪದವಿಯನ್ನು ಹೊಂದಿರಿ ಅಂತ ವಿಶ್ವಾಮಿತ್ರರ ಅನುಗ್ರಹ ಆ ಉಳಿದ 49 ಜನರಲ್ಲಿ ಆಯಿತು. ಅನ್ಯೇ ಚಾಷ್ಟಕಹಾರೀತ ಜಯಕ್ರತು ಮದಾದಯ ಏವಂ ಕೌಶಿಕ ಗೋತ್ರಂ ತತ್ ವಿಶ್ವಾಮಿತ್ರೇ ಪೃಥಗ್ವಿಧಂ. ಆ ವಿಶ್ವಾಮಿತ್ರರ ವಂಶದಲ್ಲಿ ಅಷ್ಟಕ, ಹಾರೀತ, ಜಯ, ಕ್ರತುಮತ್ ಮೊದಲಾದ ಅನೇಕ ಶ್ರೇಷ್ಠ ಋಷಿಗಳು ಬಂದರು. ಇದು ವಿಶ್ವಾಮಿತ್ರರ ಚರಿತ್ರೆ. ಇಲ್ಲಿ ಶುನಶ್ಶೇಪನ ಕಥೆಯನ್ನ ಸಂಕ್ಷೇಪವಾಗಿ ಮಾಡಿಬಿಟ್ರು. ಯಾಕೆ ಅಂದರೆ ವೇದದಲ್ಲಿ ವಿಸ್ತಾರವಾಗಿದೆ, ಅದಕ್ಕಿಲ್ಲಿ ಸಂಕ್ಷೇಪವಾಗಿ ಮಾಡಿದ್ದಾರೆ. ಮತ್ತೆ ಶುನಶ್ಶೇಪ 100 ಮಂತ್ರಗಳನ್ನು ಕಂಡ, ಅದನ್ನ ಬಿಡಿಬಿಡಿಯಾಗಿ ವೇದವ್ಯಾಸರು ಎಡಿಟ್ ಮಾಡಿದ್ದಾರೆ. ಅದು ಯಾಕೆ ಅಂತ ಹೇಳಿ ಮಧ್ವಾಚಾರ್ಯರು ಅವರ ಋಗ್ಭಾಷ್ಯದಲ್ಲಿ ಹೇಳ್ತಾರೆ. ಶುನಶ್ಶೇಪೋ ದದರ್ಶಾತ ಉತ್ತರಂ ಪರಮೃಕ್ಷತಂ ಅಂತ. ಅದು ಯಾಕೆ ಬೇರೆ ಬೇರೆ ಎಲ್ಲಿ ಹಾಕಿದರು ಅಂತ ಅವರು ಹೇಳ್ತಾರೆ. ಅದರಿಂದಾಗಿ ಈ ಶುನಶ್ಶೇಪನ ಕಥೆಯನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾರೆ. ಹಿಂದೆ ಹೇಳಿದ್ದನ್ನು ನೋಡಿದರೆ ವಿಸ್ತಾರವಾಗಿ ಹೇಳ್ತಾರೆ ಅಂತ, ಆದರೆ ಇದ್ದಕ್ಕಿದ್ದಾಗೆ ಮೊಟಕುಗೊಂಡು ಬಿಡುತ್ತೆ. ಕಾರಣ ಏನು ಅಂದರೆ, ನೀವು ಬೇರೆ ಗ್ರಂಥಗಳನ್ನು ನೋಡಿ, ವೇದದಲ್ಲಿಯೇ ನೇರವಾಗಿ ನೋಡಿ. ವೇದದಲ್ಲಿ ಮರಣಪೂರ್ವ ಕಾಲದಲ್ಲಿ, ಅಂದರೆ ಇನ್ನೇನು ಬಲಿ ಕೊಡ್ತಾರೆ ಅನ್ನುವಾಗ ಅವನು ಮಂತ್ರಗಳನ್ನು ಹೇಳ್ತಾನೆ. ದೇವತೆಗಳಿಗೆ ಬೇಕಾದದ್ದು ಅದು. ಜ್ಞಾನಿಗಳನ್ನು ದೇವ ಪಶುಗಳು ಅಂತ ಕರೀತಾರೆ. ಯಾವ ರೀತಿ ಜನರು ಪಶುಗಳನ್ನು ಸಾಕ್ತಾರೋ, ಪಶುಗಳಿಂದ ಉಪಯೋಗವನ್ನು ಪಡಿತಾರೋ, ಪಶುಗಳನ್ನು ನಿರ್ನಿಮಿತ್ತವಾಗಿ ಪ್ರೀತಿಸ್ತಾರೋ, ಹಾಗೆ ದೇವತೆಗಳು ಜ್ಞಾನಿಗಳನ್ನು ಪ್ರೀತಿಸ್ತಾರೆ. ಆ ಕಾರಣದಿಂದ ಜ್ಞಾನಿಗೆ ದೇವ ಪಶು ಅಂತ ಹೇಳಿ ಅತ್ಯಂತ ಗುಟ್ಟಾದ ಹೆಸರೊಂದು ಇದೆ. ಆ ರೀತಿ ಪಶು ಬಲಿ ಆಯಿತು. ಇದು ಶುನಶ್ಶೇಪ ಪಶು ಆದ, ಆದರೆ ಬದುಕಿದ್ದ. ನರಮೇಧ ಅಂತ ಹೇಳಿದ್ರೆ ಮನುಷ್ಯನೊಬ್ಬ ಪೂರ್ತಿಯಾಗಿ ತನ್ನನ್ನು ದೇವರಿಗೆ ಒಪ್ಪಿಸಿಕೊಳ್ಳುವುದು ನರಮೇಧವೇ. ಬಲಿಗಂಬದ ಮೇಲೆ ತಲೆ ಇರಿಸಿ ಕಚಕ್ ಅಂತ ಕತ್ತರಿಸಬೇಕು ಅಂತಾನೆ ಇಲ್ಲ. ಅದರಿಂದಾಗಿ ಶುನಶ್ಶೇಪ ದೇವ ಪಶು ಆದ. ಇದು ವಿಶ್ವಾಮಿತ್ರರ ಮಹತ್ವ. ವಿಶ್ವಾಮಿತ್ರರ ವಂಶದಲ್ಲಿ ಗೋತ್ರದಲ್ಲಿ ಬೇಕಾಷ್ಟು ಜನ ಜ್ಞಾನಿಗಳು, ಮಂತ್ರದ್ರಷ್ಟಾರರು ಬಂದು ಹೋದರು. ಇಲ್ಲಿಗೆ
ಕೌಶಿಕ ಗೋತ್ರದ ಅಭಿವೃದ್ಧಿ ಅಂದರೆ ಪರಶುರಾಮ, ಪ್ರಾಸಂಗಿಕವಾಗಿ ಪರಶುರಾಮನ ಸೋದರ ಮಾವ ವಿಶ್ವಾಮಿತ್ರ, ಅವನ ಬಗ್ಗೆ ಹೇಳಿದ್ದಾಯ್ತು. ಯಃ ಪುರೂರವತ ಪುತ್ರ ಆಯುಸ್ತಸ್ಯಾಭವನ್ ಸುತಾಃ. ಪುರೂರವಸನ ಮಗ ಆಯು, ಆಯುವಿಗೆ ಬೇಕಾಷ್ಟು ಜನ ಮಕ್ಕಳು. ಅದು ಪ್ರವರಾಂತರ ಮಾಪನ್ನಂ, ಅದು ಬೇರೆಯದೇ ಆದ ಪ್ರವರ. ಪ್ರವರ ಅಂತಂದರೆ ಎರಡು ಭಾಗವನ್ನು ಒಳಗೊಂಡಿರುತ್ತೆ, ಒಂದು ಗೋತ್ರ, ಇನ್ನೊಂದು ಋಷಿ. ಇವಾಗ ಆರ್ಷೇಯ ಅಂತಾರೆ. ನೀವು ಸಂಧ್ಯಾವಂದನೆಯನ್ನು ಮಾಡುವಾಗ ಗೋತ್ರವನ್ನು ಹೇಳ್ತೀರಾ, ಆ ಗೋತ್ರದಲ್ಲಿ ಇಷ್ಟು ಅಂಶ ಇರುತ್ತೆ, ಪ್ರವರ ಅಂತ. ಪ್ರವರದಲ್ಲಿ ಇಷ್ಟು ಅಂಶ ಇರುತ್ತೆ. ಒಂದು, ನಾವು ಪಂಚಾರ್ಷೇಯ ಅಥವಾ ತ್ರ್ಯಾರ್ಷೇಯ. ಪಂಚಾರ್ಷೇಯ ಅಂತಂದರೆ 5 ಜನ ಋಷಿಗಳು ಕಂಡು ಹಿಡಿದದ್ದನ್ನು ನಾವು ಬಳಸ್ತೇವೆ ಅಂತ. ಆದರೆ ಧರ್ಮಶಾಸ್ತ್ರದಲ್ಲಿ ನೋಡಿದ್ರೆ ಸಿಗಲ್ಲ. ಆರ್ಷೇಯ ಅಂದರೆ ಬೇರೆ ವಿವರಣೆ ಇದೆ ಅಲ್ಲಿ. ಆರ್ಷೇಯ ಅಂತ ಹೇಳಿದರೆ ಇವರು ಕಂಡ ಮಂತ್ರವನ್ನು ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಮಂಗಳ ಕ್ರಿಯೆಯಲ್ಲಿ ಬಳಸ್ತೇವೆ ಅಂತನ್ನೋದು ಆರ್ಷೇಯ. ಗೋತ್ರ ಅಂತಂದರೆ ಇವರ ವಂಶ ಅಂತ. ಇವಾಗ ಉದಾಹರಣೆಗೆ ನಮ್ದೊಂದು ಹೇಳ್ತೇನೆ ನಿಮಗೆ. ಆಂಗೀರಸ, ಅಂಬರೀಷ, ಯೌವನಾಶ್ವ, ತ್ರ್ಯಾರ್ಷೇಯ. ಈ 3 ಜನ ಋಷಿಗಳ ಮಂತ್ರವನ್ನು ನಾವು ಚಿಂತನೆ ಮಾಡ್ತೇವೆ. ಆಮೇಲೆ ಅದು ಬೇರೆ ಬೇರೆ ಆಗಿರುತ್ತೆ, ಆದರೆ ಅದರ ನೆನಪು ಇರಬೇಕು. ವೇದ ಸಾಕ್ಷ್ಯಗಳು ಈಗೆಲ್ಲ ಕಳೆದು ಹೋಗಿರುತ್ತೆ, ಅದರ ನೆನಪಿರಬೇಕು ಅಂತ ಆ ತ್ರ್ಯಾರ್ಷೇಯವನ್ನು ಉಳಿಸ್ಕೊಂಡಿದ್ದೇವೆ. ಆದರೆ ಧರ್ಮಶಾಸ್ತ್ರದಲ್ಲಿ ಏನು, ಈ ತ್ರ್ಯಾರ್ಷೇಯ ಮತ್ತು ಪಂಚಾರ್ಷೇಯದಲ್ಲಿ 3 ಒಂದಾದರೆ ಆ ಮದುವೆ ಮಾಡ್ಕೊಳ್ಬಾರ್ದು, ಅದು ಸಗೋತ್ರದಂತೆ ಪರಿಗಣಿಸಬೇಕು ಅಂತ ಇದೆ. ಅದು ಬೇಕಿಲ್ಲ ವಸ್ತುತಃ. ಈಗ ಅದು ಬೇಡ. ಹೀಗೆ ಹೇಳಿದ್ರೆ ದೊಡ್ಡ ಕಾಂಟ್ರವರ್ಸಿ ಆಗುವ ಸಾಧ್ಯತೆ ಇದೆ. ಆದರೆ ಒಳಗಡೆ ಕೂತು ಚರ್ಚೆ ಮಾಡಿದ್ರೆ ಇದು ಐಡಿಯಾ ಬರುತ್ತೆ. ಅದರಿಂದಾಗಿ ಗೋತ್ರ ಅಂತ ಹೇಳಿದ್ರೆ ನಮ್ಮ ಋಷಿ. ಇವಾಗ ನಾನು ಹಾರಿತ್ಸ ಗೋತ್ರದವ ಅಥವಾ ಹರಿತಸ ಗೋತ್ರದವ ಅಂತಂದರೆ ಹರಿತಸ ಗೋತ್ರದ ಹರಿತಸ ಏನಿದ್ದಾನೆ ನಮ್ಮ ವಂಶದ ಮೂಲ ಪುರುಷ. ಹಾಗೆ ಇಷ್ಟು ಪ್ರವರಾಂತರ ಮಾಪನ್ನಂ ತದ್ಧಿತ್ಯೇವಂ ಪ್ರಕಲ್ಪಿತಂ. ಅದು ಪುರೂರವಸ್ ಮೊದಲಾದವರದ್ದು ಬೇರೆಯದೇ ಆದ ಪ್ರವರ, ಬೇರೆಯದೇ ಆದ ಋಷಿಗಳು, ಬೇರೆಯದೇ ಆದ ವಂಶ. ಯಾಕೆ ಇದನ್ನು ಹೇಳಬೇಕಾಯಿತು ಅಂತಂದರೆ ಈ ಮುಂದೆ ಈ ಹಿಂದೆಯೂ ನೋಡಿದ್ದೆವು. ಸೂರ್ಯವಂಶದ 2 ಕವಲು, ಅದರಲ್ಲಿ ಒಂದು ಕವಲಲ್ಲಿ ಸೀತೆ ಬಂದಿದ್ದಾಳೆ, ಇನ್ನೊಂದು ಕವಲಲ್ಲಿ ರಾಮ ಬಂದಿದ್ದಾನೆ, ಅಲ್ಲಿ ಮದುವೆ ಆಯಿತು. ಇನ್ನು ಕೃಷ್ಣಾವತಾರ ಕಾಲದಲ್ಲಿಯೂ 2 ಕವಲಾಯಿತು. ಅಂದರೆ ಚಂದ್ರವಂಶದಲ್ಲಿ ಕ್ರಮೇಣ 2 ಕವಲಾಯಿತು. ಅದರಲ್ಲಿ ಒಂದು ಕವಲಲ್ಲಿ ರುಕ್ಮಿಣಿ ಬಂದಿದ್ದಾಳೆ, ಇನ್ನೊಂದು ಕವಲಲ್ಲಿ ಕೃಷ್ಣ ಬಂದಿದ್ದಾನೆ, ಅವರಿಬ್ಬರು ಮದುವೆ ಆಯಿತು. ಆ ತರಹ ಹೀಗಾಗಿ ಪ್ರವರ ಬೇರೆ ಆಯಿತು. ಒಂದು ಪ್ರವರಾಂತರಂ ಆಪನ್ನಂ ತದ್ಧಿ ಇತ್ಯೇವಂ ಪ್ರಕಲ್ಪಿತಂ. ಈ ರೀತಿಯಾಗಿ ಮಾಡಿದ್ದರಿಂದ ಬೇರೆ ಆಯಿತು. ಬೇರೆ ಆಯಿತು ಅಂತ ಹೇಳಿದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಹೇಳ್ತಾ ಇದ್ದಾರೆ ಇವರು ಅಂತ. ಇದು ಮುಂದೆ ಮುಂದೆ ಹೋಗಿದ್ದು. ಸ್ವಲ್ಪ ಮತ್ತೆ ಹಿಂದೆ ನಮ್ಮ ದಿಲೀಪ ರತ್ನಾಕರರು ಹಿಂದೆ ಎಳೆದಿದ್ದಾರೆ ನಮ್ಮನ್ನು. ಇಲ್ಲಿ ನರಬಲಿ ಅಂದರೆ ನರನನ್ನು ಕೊಲ್ಲುವುದು ಅಲ್ಲ. ಮತ್ತೆ ಯಾಕೆ ರೋಹಿತ ಅದನ್ನು ತಪ್ಪಿಸಿಕೊಳ್ಳಲು ಶುನಶೇಪನನ್ನು ಒಪ್ಪಿಸಿಕೊಂಡ ಅಂತದ್ದು ಗೊತ್ತಿರಲಿಲ್ಲಲ್ಲಪ್ಪ, ಅದಕ್ಕೆ ಅವನು ಮಾಡಿದ್ದದನ್ನು. ನನಗೆ ನಾನು ಈ ಬಲಿಗಂಬದಲ್ಲಿ ಹೋದಾಗ ನನಗೆ ಮಂತ್ರದರ್ಶನ ಆಗತ್ತೆ ಅಂತ ಗೊತ್ತಿದ್ದಿದ್ರೆ ಪ್ರಾಯ ರೋಹಿತ ಸಂತೋಷದಿಂದ ಹೋಗ್ತಿದ್ನೋ ಏನೋ, ಗೊತ್ತಿರಲಿಲ್ಲ ಅವನಿಗೆ. ಇವರಿಗೂ ಅಷ್ಟೇ, ವಿಶ್ವಾಮಿತ್ರನ ಮಕ್ಕಳಿಗೆ 50 ಜನ ಮೊದಲನೆಯವರು ತಿರಸ್ಕರಿಸಿದ್ರು ಇಲ್ವೋ, ಅವರೇನಾದರೂ ಗೊತ್ತಿದ್ದಿದ್ರೆ ಇಲ್ಲ ಅದು ನೆಪ ಅಷ್ಟೇ, ಅಲ್ಲಿಗೆ ಹೋದಾಗ ನಮಗೆ ಜ್ಞಾನೋದಯ ಆಗುತ್ತೆ, ಮಂತ್ರದರ್ಶನ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಖಂಡಿತ ಹೋಗದೆ ಬಿಡ್ತಿರ್ಲಿಲ್ಲ ಅವರು. 50 ಜನ ಬಲಿಕಂಬಕ್ಕೆ ಕೊರಳೊಡ್ಡಿ ನಿಲ್ಲೋರು. ಗೊತ್ತಿಲ್ವಲ್ಲ, ದೈವದ ಮೇಲೆ ಭರವಸೆ ಇಟ್ಟು
ನನಗೆ ಒಳ್ಳೆಯದೇ ಆಗತ್ತೆ ಅಂತ ಹೇಳಿ ಬಲಿಗಂಬದ ಕತ್ತಿಗೆ ಕೊರಳೊಡ್ಡಿ ನಿಂತಾನಲ್ಲ, ಅವನಿಗಾಯ್ತು. ಅದಕ್ಕೆ ಈಗಿನ ಬೆಂಗಳೂರು ಪರಿಭಾಷೆಯಲ್ಲಿ ಹೇಳೋದಾದರೆ ಹೊಸ ಪರಿಭಾಷೆ, ಹೊಸ ಗಾದೆ, ರಿಸ್ಕ್ ಇಲ್ಲದೆ ಋಷಿತ್ವನೂ ಸಿಗಲ್ಲ ಅಂತ. ರಿಸ್ಕ್ ಇಲ್ಲದೆ ಋಷಿತ್ವನೂ ಸಿಗೋದಿಲ್ಲ. ತಗೊಳ್ಳೇಬೇಕು. ಏನಾದರೂ ಒಂದು ಡೇರ್ ಸ್ಟೆಪ್ಪು ಒಬ್ಬ ತಗೊಳ್ಳೇಬೇಕು, ಅನಿವಾರ್ಯ. ಎಲ್ಲ ವಂಶದಲ್ಲಿಯೂ ಸಾಮಾನ್ಯ ಇದು. ಅದರಿಂದಾಗಿ ಇಲ್ಲಿ ಅದಾಯಿತು. ದೇವರ ಮೇಲೆ ಭರವಸೆ ಇಟ್ಟು ಅಗೋಚರವಾದ ಹೆಜ್ಜೆ ಏನಿಡೋದು? ಅಗೋಚರವಾದ ಜಾಗದಲ್ಲಿ ಹೆಜ್ಜೆ ಇಡೋದು ಇದೆಯಲ್ಲ, ದೇವರ ಮೇಲೆ ಬಹಳ ಭರವಸೆ ಬೇಕು. ಆ ಒಂದು ಭರವಸೆಯನ್ನು ಇಟ್ಟುಕೊಂಡ, ಋಷಿಯನ್ನು ನಂಬಿದ, ದೇವರನ್ನು ಒಪ್ಪಿಕೊಂಡ, ಅವನಿಗೆ ಮರಣದ ಬಗೆಗೆ ಬಹಳ ವಿಚಿತ್ರವಾದ ದರ್ಶನವೇ ಆಯಿತು ಶುನಶ್ಶೇಪನಿಗೆ. ಅದನ್ನು ವೇದ ಮಂತ್ರಗಳಲ್ಲಿ ನಾವು ನೋಡಬೇಕು. ನೋಡಿ, ವೇದವ್ಯಾಸರು ಈ ರೀತಿ ಇನ್ನೊಂದು ಗ್ರಂಥಕ್ಕೆ ಲೀಡ್ ಮಾಡದೆ ಹೋದರೆ ನಮಗೆ ಒಂದು ಕಡೆಯೇ ಬಹಳ ಸಂಗತಿಗಳನ್ನು ಕೊಟ್ಟಾಗ್ಬಿಡುತ್ತೆ. ಇಲ್ಲಿ ನೋಡ್ರಪ್ಪ, ನೀವು ಋಗ್ವೇದದ ಮೊದಲನೇ ಮಂಡಲದ ಮಂತ್ರಗಳನ್ನು ನೋಡಿ ಅಂತ ಲೀಡ್ ಕೊಡದೆ ಹೋದರೆ ನಮಗೆ ಒಂದರಲ್ಲೇ ಎಲ್ಲ ದೊಡ್ಡದಾಗ್ಬಿಡುತ್ತೆ, ದೊಡ್ಡ ಹೊರೆ ಆಗಿಬಿಡುತ್ತೆ. ಅದಕ್ಕೆ ಅಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ. ಈ ಪ್ರಘಸ ಅನ್ನುವ ಶೈಲಿ ಯಾಕೆ ಬಂತು ಅನ್ನೋದಕ್ಕೆ ಇದು ಗೊತ್ತಾಗತ್ತೆ ನಮಗೆ. ಇನ್ನು ಪುರೂರವಸನ ಮಗ ನಹುಷ, ನಹುಷನ ತಮ್ಮ ಆಯುವಿನ ಮಗ ನಹುಷ. ನಹುಷನಿಗೆ ತಮ್ಮಂದಿರು ಇದ್ರು, ಕ್ಷತ್ರವೃದ್ಧ, ರಜಿ, ರಂಭ, ಅನೇನ ಅಂತ. ಅದರಲ್ಲಿ ಕ್ಷತ್ರವೃದ್ಧರ ಅನ್ವಯ ಅಂದರೆ ವಂಶ. ಇಲ್ಲಿ ಕ್ಷತ್ರವೃದ್ಧನ ವಂಶವನ್ನು ಹೇಳ್ತೇನೆ. ಕ್ಷತ್ರವೃದ್ಧ ಸುತಸ್ಯಾತಂ ಸುಹೋತ್ರಸ್ಯ ಆತ್ಮಜಾಸ್ತ್ರಯಃ ಕಾಶ್ಯಃ ಕುಶಃ ಗೃತ್ಸಮದಃ ಇತಿ ಗೃತ್ಸಮದಾದಭೂತ್. ಕ್ಷತ್ರವೃದ್ಧನಿಗೆ ಸುಹೋತ್ರ ಅಂತ ಒಬ್ಬ ಮಗ. ಆ ಸುಹೋತ್ರನಿಗೆ 3 ಜನ ಮಕ್ಕಳು, ಕಾಶ್ಯ, ಕುಶ, ಗೃತ್ಸಮದ ಅಂತ. ಗೃತ್ಸಮದನ ಮಗ ಶುನಕ, ಶುನಕನ ಮಗ ಶೌನಕ. ಈ ಶೌನಕ ಏನಿದ್ದಾನೆ, ಬಹುರುಚ ಪ್ರವರೋ ಮುನಿಹಿ, ಋಗ್ವೇದವನ್ನು ಬಲ್ಲವರಲ್ಲೇ ಅಗ್ರಗಣ್ಯ. ನೋಡಿ, ಇವರು ಕ್ಷತ್ರವೃದ್ಧನ ಈ ವಂಶ ಬ್ರಾಹ್ಮಣ ಪರವಾಗಿ ಕನ್ವರ್ಟ್ ಆಗಿ ಹೋಯಿತು. ಅದರಿಂದಾಗಿ ಹೇಗೆ ಅಂತ ಹೇಳಿ ಬರಲ್ಲ. ಗೃತ್ಸಮದನಿಂದ ಶುನಕ. ಗೃತ್ಸಮದ ಒಬ್ಬ ದೊಡ್ಡ ಋಷಿ. ಗೃತ್ಸಮದನ ಋಷಿ ಗೃತ್ಸಮದ ಏನೇನು ಮಂತ್ರಗಳನ್ನು ಕಂಡ, ಅದರಲ್ಲಿ ಕೆಲವು ಮಂತ್ರಗಳನ್ನು ನಾವು ಋಗ್ವೇದದಲ್ಲಿ ನೋಡುತ್ತೇವೆ. ಮತ್ತು ಅದರಲ್ಲಿ ಒಂದೆರಡು ಸೂಕ್ತ ಬೆಳಗ್ಗಿನ ಶನಿವಾರ ಮತ್ತು ಭಾನುವಾರದ ಬೆಳಗ್ಗಿನ ಪಾಠಗಳಲ್ಲಿ ಆಗಿದೆ. ವಸ್ತುತಃ ಇಡೀ ಸೂಕ್ತ ಗಾರ್ತ್ಸಮದ ಮಂಡಲ ಅಂತ, 2ನೇ ಮಂಡಲ, ಇಡೀ ಮಂಡಲವನ್ನು ಗೃತ್ಸಮದ ಕಂಡದ್ದು. ಅವನು ಗೃತ್ಸಮದ ಬ್ರಾಹ್ಮಣ ಆದ. ಗೃತ್ಸಮದನ ಮಗ ಶುನಕ, ಶುನಕನ ಮಗ ಶೌನಕ. ಆ ರೀತಿ ಮುಂದೆ ಹೋಯಿತು. ಇನ್ನು ಕಾಶ್ಯ ಅಂತ, ಕಾಶ್ಯನ ಮಗ ಕಾಶಿ, ಅವನ ಮಗ ಸುರಾಷ್ಟ್ರ. ಆ ಸುರಾಷ್ಟ್ರನ ಮಗ ದೀರ್ಘತಮ. ಈ ದೀರ್ಘತಮ ಬೇರೆ, ಬೃಹಸ್ಪತಿಯ ಮಗ ಅಲ್ಲ. ಮಂತ್ರಗಳನ್ನ ಕಂಡ ದೀರ್ಘತಮ ಸಲ್ಲ, ಇವನ್ ಬೇರೆ.
ಉಚಥ್ಯನ ಮಗ ಅಲ್ಲ ಇವನು ಬೇರೆ. ಈ ದೀರ್ಘತಮಸ್ ಅಂತ ಇದ್ದಾನಲ್ಲ, ಇವನಿಂದ ಧನ್ವಂತರಿ ಹುಟ್ಟಿದ್ದು. ಈ ಧನ್ವಂತರಿ ಪರಮಾತ್ಮನ ಆವೇಶವನ್ನು ಹೊಂದಿದ್ದ ಅಷ್ಟೇ. ಆಯುರ್ವೇದ ಪ್ರವರ್ತಕ ಇವನು. ಯಜ್ಞಭುಕ್, ಯಜ್ಞದಲ್ಲಿ ಇವನಿಗೂ ಭಾಗ ಇದೆ. ಧನ್ವಂತರಿಗೆ ಮಾಡುವಂತಹ ಯಜ್ಞದಲ್ಲಿ ಧನ್ವಂತರಿ ಎನ್ನುವ ಹೆಸರಿನಿಂದ ಇವನಿಗೂ ಇದೆ, ಅವನಿಗೂ ಇದೆ, ಇಬ್ರಿಗೂ ಇದೆ. ಹೀಗಾಗಿ ಸ್ಮೃತ ಮಾತ್ರಾರ್ತಿನಾಶನ, ಈ ಧನ್ವಂತರಿಯನ್ನು ನೆನಪಿಸಿಕೊಂಡ್ರೆ ಆರ್ತಿನಾಶನ, ದುಃಖ, ಇದು ರೋಗ ಎಲ್ಲ ಪರಿಹಾರ ಆಗುತ್ತೆ. ತತ್ಪುತ್ರ ಕೇತುಮಾನ್ ಜಜ್ಞೆ, ಆ ದೀರ್ಘತಮಸ್ಸನ ಮಗ ಕೇತುಮಾನ್, ಅವನ ಮಗ ಭೀಮರಥ, ಭೀಮರಥನ ಮಗ ದಿವೋದಾಸ, ದಿವೋದಾಸನ ಮಗ ದ್ಯುಮಾನ್, ಅವನ ಮಗ ಪ್ರತರ್ಧನ ಅಂತ. ಆ ಪ್ರತರ್ಧನ ಏನಿದ್ದಾನೆ ಅವನು ಬೇಕಷ್ಟು ವೇದ ಮಂತ್ರಗಳನ್ನು ಕಂಡಿದ್ದಾನೆ. ಬಹಳ ವಿಚಿತ್ರ. ಯಾರು ಯಾವಾಗ ಹೆಂಗೆ ಋಷಿಗಳಾಗಿ ಗೊತ್ತಿಲ್ಲ. ಯಂಕಾಮಯೇತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃತಿಂ ತಂ ಸುಮೇಧಾಂ ಅಂತ. ಹೀಗಾಗಿ ಬಹಳ ವಿಚಿತ್ರ. ಒಬ್ಬ ಋಷಿ ಆಗೋದು ಅಂತ ಉಂಟಲ್ಲ, ಲಕ್ಷ್ಮೀದೇವಿ ಅನುಗ್ರಹ ಇರಬೇಕು, ವೇದ ಮಂತ್ರ ಹೊಳೆಯುತ್ತೆ ಅವನಿಗೆ, ಯಾರು ಬೇಕಾರಾಗಿರ್ಲಿ. ಸಯೇವ ಶತ್ರುಜಿದ್ವತ್ಸ ಋತಧ್ವಜ ಇತಿ ರಿತಃ, ಅವನ ಮಗ ಋತಧ್ವಜ, ಅವನ ಮಗ ಕುವಲಯಾಶ್ವ, ಹಾಗೆ ಅಳರ್ಕ ಮೊದಲಾದವರು. ಆದರೆ ಅಳರ್ಕ ಇದ್ದಾನಲ್ಲ, ಆ ಅಳರ್ಕನದ್ದು ಒಂದು ಸ್ಪೆಷಾಲಿಟಿ. 60 ವರ್ಷ ಸಹಸ್ರಾಣಿ 60 ವರ್ಷ ಶತಾನಿ ಚ ನಾಳರ್ಕ ದಪರೋ ರಾಜ ಬುಭುಜೆ ಮೇದಿನಿಂ ಯುವ ಅಂತ. ಅಳರ್ಕ 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಅಂತೆ. ಅಳರ್ಕಾತ್ ಸನ್ನತಿ, ಅಳರ್ಕನ ಮಗ ಸನ್ನತಿ, ಸನ್ನತಿಯ ಮಗ ಸುನೀತ, ಸುನೀತನ ಮಗ ಸುಕೇತನ, ಸುಕೇತನ ಮಗ ಧರ್ಮಕೇತು, ಧರ್ಮಕೇತುವಿನ ಮಗ ಸತ್ಯಕೇತು, ಸತ್ಯಕೇತುವಿನ ಮಗ ಧೃಷ್ಟಕೇತು, ಅವನ ಮಗ ಸುಕುಮಾರ, ಸುಕುಮಾರನ ಮಗ ವೀತಿಹೋತ್ರ, ಇವನು ದೊಡ್ಡ ರಾಜರ್ಷಿ, ಅವನ ಮಗ ಭರ್ಗ, ಭರ್ಗನ ಮಗ ಭಾರ್ಗಭೂಮಿ. ಇತೀಮೇ ಕಾಶ್ಯಜ ಭೂಪಾಹ ಕ್ಷತ್ರವೃದ್ಧಾನ್ವ ವಾಯಿನಃ. ಹೀಗೆ ಇವರೆಲ್ಲ ಕಾಶ್ಯನಿಂದ ಹುಟ್ಟಿದವರು. ಕಾಶ್ಯ, ಕಾಶಿ, ಇವರೆಲ್ಲ ಕಾಶ್ಯನಿಂದ ಹುಟ್ಟಿದವರು. ಇನ್ನು ರಂಭ, ಅಲ್ಲಿ ವಾಪಸ್ ಹೋಗಿ, ರಂಭ ಅಂತ ಒಬ್ಬ, ರಂಭನಿಗೆ ರಭಸ ಅಂತ ಮಗ, ರಭಸನ ಮಗ ಗಂಭೀರ, ಗಂಭೀರನ ಮಗ ಚಕ್ರಕ. ತಸ್ಯ ಕ್ಷೇತ್ರೇ ಬ್ರಹ್ಮಜಜ್ಞೆ ಶೃಣುವಂಶ ಮನೇನತಃ. ಅವನ ಒಂದು ಇಡೀ ಕುಟುಂಬ ಬ್ರಹ್ಮಜಜ್ಞೆ, ವೇದವನ್ನು ಕಂಡ ಋಷಿಗಳ ಕುಟುಂಬ ಆಯಿತು. ಆಮೇಲೆ ಅನೇನಸನ ವಂಶವನ್ನು ಹೇಳೋಣ. ಅನೇನಸನ ವಂಶ ಶುದ್ಧ ಅಂತ ಒಬ್ಬ ಅನೇನಸನ ಮಗ, ಶುದ್ಧನ ಮಗ ಶುಚಿ, ಶುಚಿಯ ಮಗ ತ್ರಿಕಕುಪ್, ತ್ರಿಕಕುಪ್ಪಿನ ಮಗ ಶಾಂತರಜಸ್. ಕೃತಕೃತ್ಯಸ್ಸ ಆತ್ಮವಾನ್, ಅವನು ರಾಜ್ಯಭಾರ ಏನು ಮಾಡಲಿಕ್ಕೆ ಹೋಗಲಿಲ್ಲ, ತಪಸ್ಸು ಮೊದಲಾದವುಗಳನ್ನು ಮಾಡಿಕೊಂಡು ಇದ್ದ. ರಜೇಹ ಪಂಚಶತಾನ್ಯಾತನ್ ಪುತ್ರಾಣ ಮುಮಿತೌಜತಾಂ. ಈ ರಜಿಗೆ 500 ಜನ ಮಕ್ಕಳು. ದೇವೈರಭ್ಯರ್ಥಿತೋ ದೈತ್ಯಾನ್ ಹತ್ವೇಂದ್ರಾಯ ಅದದಾದ್ದಿವಂ. ದೇವತೆಗಳೆಲ್ಲ ನಮ್ಮ ಪರವಾಗಿ ನೀನು ಯುದ್ಧ ಮಾಡಬೇಕು ಅಂತಂದ್ರು. ಆಗೇನಾಯಿತು, ಆಗ ಆಯಿತು ಅಂತ ದೇವತೆಗಳ ಪರವಾಗಿ ಯುದ್ಧ ಮಾಡಿ ಗೆದ್ದ ರಜಿ. ದೇವತೆಗಳ ಪರವಾಗಿ ಯುದ್ಧ ಮಾಡಿ ದೈತ್ಯರನ್ನ ಗೆದ್ದು ಇಂದ್ರನಿಗೆ ರಾಜ್ಯವನ್ನು ಕೊಟ್ಟ. ಇಂದ್ರಸ್ತಸ್ಮೈ ಪುನರ್ದತ್ವ ಗೃಹೀತ್ವ ಚರಣೌರಜೇಹೆ ಆತ್ಮಾನಮರ್ಪಯಾಮಾತ ಪ್ರಹ್ಲಾದಾತ್ ಪರಿಶಂಕಿತಃ. ಇಂದ್ರ ಏನು ಮಾಡಿದ, ರಜಿಗೆ ಇದೆಲ್ಲ ನಿನ್ನದೇ ರಾಜ್ಯ ಅಂತ ಹೇಳಿದ. ಸರಿ, ಒಳ್ಳೇದಾಗಲಿ ಅಂತ ಹೇಳಿ ಅವನನ್ನ, ಇಂದ್ರನನ್ನ ಸ್ವರ್ಗದ ಸಿಂಹಾಸನದಲ್ಲಿ ಕೂಡಿಸಿ ಇವನು ಕೆಳಗಡೆ ಬಂದು ರಾಜ್ಯಭಾರ ಮಾಡ್ತಾ ಇದ್ದ. ಇದು ರಜಿಯ ದೊಡ್ಡಸ್ತಿಕೆ. ಅವನಿಗೆ
500 ಜನ ಮಕ್ಕಳು. ಪಿತರ್ಯುಪರತೆ ಪುತ್ರ ಯಾಚಮಾನಾಯ ನೋದದುಹು ತ್ರಿವಿಷ್ಟಪಂ ಮಹೇಂದ್ರಾಯ ಯಜ್ಞಭಾಗಾನ್ ಸಮಾದದುಹು. ಈ ತಂದೆ ಹೋದ ಮೇಲೆ ಈ 500 ಜನ ಇದ್ದಾರಲ್ಲ, ಅವರು ನಮಗೂ ಬೇಕು ಅಂತ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡೋದು. ನಮ್ಮ ಅಪ್ಪ ನಿನಗೆ ರಾಜ್ಯವನ್ನು ಕೊಟ್ಟಿದ್ದು, ಅದರಿಂದಾಗಿ ನಮ್ಮಪ್ಪ ದಾನ ಮಾಡಿದ್ರಲ್ಲಿ ನಮಗೆ ಹಕ್ಕಿದೆ ಅಂತ. ದಾನ ಮಾಡಿದ ಮೇಲೆ ಮಕ್ಕಳಿಗೆ ಹಕ್ಕಿರಲ್ಲ, ಆದರೆ ದಾನ ಮಾಡಿದ ಮೇಲೆ ಆ ರಜಿಯ ಮಕ್ಕಳೆಲ್ಲ ನಮ್ಮದು ಅಂತ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡೋದು. ಆಮೇಲೆ ಯಜ್ಞಭಾಗಾನ್ ಸಮಾದದು, ಅವ್ರಿಗೆ ಇನ್ನೂ ಎಲ್ಲಿ ತನಕ ಹೋಯ್ತು ಅಂದರೆ ಯಜ್ಞದಲ್ಲಿ ಯಾರಾದರೂ ಆಹುತಿ ಕೊಟ್ಟರೆ ಅದು ನಮಗೆ ಸೇರಬೇಕು ಅಂತ ಗಲಾಟೆ ಮಾಡೋದು. ತನ್ಮೂಲಕ ತಮ್ಮ ಹೆಸರನ್ನು ಶಾಶ್ವತವಾಗಿಸಿಕೊಳ್ಳುವಂತಹ ಹುನ್ನಾರ ಅಲ್ಲಿ ಇತ್ತು. ಗುರುಣ ಹೂಯಮಾನೇಜ್ಞೌ ಬಲಭಿತ್ ತನಯಾನ್ ರಜೇಹೇ ಅವಧೀತ್ ಭ್ರಂಚಿತಾನ್ ಮಾರ್ಗಾನ್ ನ ಕಶ್ಚಿತ್ ಅವಶೇಷಿತಃ. ಅವಾಗ ಏನಾಯಿತು, ಗುರುಗಳು ಅವನ ಬೆನ್ನಿಗೆ ನಿಂತು ಬೃಹಸ್ಪತ್ಯಾಚಾರ್ಯರು ಚಾರ್ವಾಕ ಮತವನ್ನ ಅವನಿಗಾಗಿ ಬೋಧಿಸಿದರು. ಆ 500 ಜನ ಯಾವುದನ್ನು ನಂಬದೆ ಕಡೆಗೆ ಅವರು ಇತ್ತ ಗಮನವನ್ನೇ ಕಳೆದುಕೊಂಡ್ರು. ಶಕ್ತಿಯನ್ನು ಕಳೆದುಕೊಂಡ ಮೇಲೆ ಅವನು ಬಂದು ದಾಳಿ ಮಾಡಿದ ಇಂದ್ರ. ಆವಾಗ ಅವರೆಲ್ಲ ಸತ್ರು. ಮಾತಾಡಬೇಡ ಅಂತ. ಅವಧೀತ್ ಭ್ರಂಶಿತಾನ್ ಮಾರ್ಗಾನ್ ನ ಕಶ್ಚಿತ್ ಅವಶೇಷಿತಃ ಪ್ರತಿಕ್ಷತ್ರ ಕ್ಷತ್ರ ವೃದ್ಧಾತ್. ಈ ಕ್ಷತ್ರ ವೃದ್ಧನಿಂದ ಪ್ರತಿಕ್ಷತ್ರ ನಮಗ ಸಂಜಯ, ಸಂಜಯನ ಮಗ ಜಯ, ಜಯನ ಮಗ ಕೃತ, ಕೃತನಿಗೆ ವೀರ್ಯಧನ ಅಂತ ಒಬ್ಬ ಮಗ, ಅವನ ಮಗ ಸಹದೇವ, ಅವನ ಮಗ ಜಯತ್ಸೇನ ಅಂತ, ಜಯತ್ಸೇನನ ಮಗ ಸಂಕೃತಿ, ಸಂಕೃತಿಯ ಮಗ ಕ್ಷತ್ರಧರ್ಮ, ಕ್ಷತ್ರವೃದ್ಧಾನ್ವಯ ಭೂಪ ಇಮೇ ಶೃಣ್ವತ ನಾಹುಚಾನ್. ಹೀಗೆ ಕ್ಷತ್ರವೃದ್ಧನ ಮಕ್ಕಳಾಯಿತು. ಇನ್ನು ಆಯುವಿನ ಮಗ ನಹುಷ ಅಲ್ವಾ, ನಹುಷನ ಇದು ಅನ್ವಯಾನ್ ವಂಶವನ್ನು ಕೇಳು ಅಂತ ಹೇಳುವಲ್ಲಿಗೆ ನವಮಸ್ಕಂಧೆ ಚತುರ್ದಶೋಧ್ಯಾಯ. ಯತಿ ಯಯಾತಿ ಸಂಯಾತಿ ಆಯಾತಿ ವಿಯತಿ ಕೃತಿ. 6 ಜನ ನಹುಷನ ಮಕ್ಕಳು. ಷಡಿಮೆ ನಹುಷಸ್ಯಾಶನ್, ಹೇಗೆ ಇಂದ್ರಿಯಾಣಿವ ದೇಹಿನಃ, ಜೀವನಿಗೆ 6 ಇಂದ್ರಿಯಗಳು ಹೇಗೋ ಹಾಗೆ, ಅಂದರೆ 5 ಜ್ಞಾನೇಂದ್ರಿಯ, 1 ಮನಸ್ಸು. ರಾಜ್ಯಂ ನೈಚ್ಛದ್ಯತಿ ಪಿತ್ರ ದತ್ತಂ ತತ್ ಪರಿಣಾಮವಿತ್. ರಾಜ್ಯಂ ನೈಚ್ಛದ ಯತಿ, ಯತಿಯನ್ನು ಮಾಡಿದ ರಾಜ್ಯವನ್ನು ಬಯಸಲಿಲ್ಲ. ಅಪ್ಪ ಕೊಟ್ಟರು ಬೇಡ ಅಂತಂದ, ಯಾಕೆಂದ್ರೆ ತತ್ಪರಿಣಾಮವಿತ್, ಈ ರಾಜ್ಯವನ್ನು ತೆಗೆದುಕೊಂಡ್ರೆ ಏನೇನು ಸಮಸ್ಯೆ ಆಗತ್ತೆ ಅಂತ ಹೇಳಿ ಅವನಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಈ ತತ್ಪರಿಣಾಮವಿತ್ ಅಂತ ಇದೆಯಲ್ಲ, ಇದರ ಊಹೆಯ ಮೇಲೇನೆ ವಿ.ಎಸ್. ಖಾಂಡೇಕರ್ ಬಹಳ ಸೊಗಸಾದ ಕೃತಿಯೊಂದನ್ನು ಬರೆದಿದ್ದಾರೆ. ತತ್ಪರಿಣಾಮವಿತ್, ಅದರ ಪರಿಣಾಮ, ರಾಜ್ಯವನ್ನು ಸ್ವೀಕರಿಸಿದರೆ ಏನು ಪರಿಣಾಮ ಆದೀತು ಅಂತ ಯೋಚನೆ ಮಾಡಿ ಅವನು ಅದನ್ನು ಫೋರ್ಸೈಟಿನಿಂದ ತಗೊಳ್ಳಿಲ್ಲ. ಯತ್ರ ಪ್ರವಿಷ್ಟ ಪುರುಷಾಂ ಆತ್ಮಾನಂ ನಾವಬುದ್ಧತೆ ಪಿತರಿಭ್ರಂಚಿತೆ ಸ್ಥಾನಾದಿಂದ್ರಾಣ್ಯ ದರ್ಶನಾದ್ವಿಜಯಿ. ಯಾಕಾಯಿತು ಇದು? ಅವನು ಅಂದುಕೊಂಡ ಈ ಅಧಿಕಾರ ಅನ್ನೋದು ಒಂದು ಸರ್ತಿ ಬಂದರೆ ತಲೆ ಕೆಟ್ಟು ಹೋಗತ್ತೆ. ನಮ್ಮ ಅಪ್ಪ ನಹುಷ ಇಂದ್ರ ಪದವಿಯಲ್ಲಿ ಕುಳಿತು ಶಚಿಯ ಕಾರಣದಿಂದ ಕೆಳಗಡೆ ಬಿದ್ದಿದ್ದಾನೆ. ಅದರಿಂದಾಗಿ ನಾನೂ ಅಧಿಕಾರಕ್ಕೆ ಏರಿದರೆ ನನ್ನ ಬುದ್ಧಿಯೂ ಕೆಡತ್ತೆ, ನಾನೂ ಕೂಡ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತೇನೆ. ಅದರ ಬದಲು ನಾನೂ ಕೂಡ ರಾಜನಾಗೋದೇ ಬೇಡ ಅಂತ ಬಿಟ್ಟ ಅಂತ ಭಾಗವತದಲ್ಲಿ ಹೇಳ್ತಾರೆ. ಪ್ರಾಪಿತೆ ಅಜಗರತ್ವಂಚ ಯಯಾತಿ ರಭವನ್ ನೃಪಃ. ಆ ನಹುಷ ಹೆಬ್ಬವಾದ, ಅದು ಕಥೆ ನಿಮಗೆ ಗೊತ್ತೇ ಇದೆ. ಯಯಾತಿ ರಾಜ ಆದ. ಚತಸ್ರುಷು ಆದಿಶದ್ದಿಕ್ಷು ಭ್ರಾತೃನ್ ಗೋಪ್ತೃನ್ ಯವೀಯಸಃ ಕೃತದಾರೋ ಜುಗೋಪೂರ್ವೀಂ ಕಾವ್ಯಸ್ಯ ವೃಷಪರ್ವಣಃ. ತನ್ನ 4 ಜನ ತಮ್ಮಂದಿರಿಗೆ, ಸಂಜಾತಿ ಆಯಾತಿ ವಿಯಾತಿ ಕೃತಿ ಅನ್ನುವ 4 ಜನ ತಮ್ಮಂದಿರಿಗೆ 4 ಭಾಗದ ಜವಾಬ್ದಾರಿಯನ್ನು ಕೊಟ್ಟು ಮಧ್ಯಭಾಗವನ್ನು ತಾನು ಆಳ್ತಾ ಇದ್ದ. ರಾಜೋವಾಚ ಬ್ರಹ್ಮರ್ಷಿರ್ ಭಗವಾನ್ ಕಾವ್ಯ ಕ್ಷತ್ರಬಂಧುಶ್ಚ ನಾಹುಚ
ರಾಜನ್ಯ ವಿಪ್ರಯೋಕಸ್ಮಾತ್ ವಿವಾಹ ಪ್ರಾತಿಲೋಮಕ. ಅಲ್ಲಿ ಕೇಳಿದ್ರು, ಸ್ವಾಮಿ ಶುಕ್ರಾಚಾರ್ಯರು ಬ್ರಹ್ಮರ್ಷಿ, ಕಾವ್ಯ ಏನಿದ್ದಾನೆ ಅವನು, ಕಾವ್ಯ ಅಂದರೆ ಶುಕ್ರಾಚಾರ್ಯರು ಬ್ರಹ್ಮರ್ಷಿಗಳು, ನಹುಷ ಕ್ಷತ್ರಿಯ, ಅವರಿಬ್ಬರಿಗೂ ಹೇಗೆ ಪ್ರತಿಲೋಮ ವಿವಾಹ ಆಯಿತು ಅಂತ. ಸಾಮಾನ್ಯ ಕೆಳಗಡೆಯ ಜಾತಿಯಿಂದ ಹೆಣ್ಣು ಬಂದರೆ ತೊಂದರೆ ಇಲ್ಲ, ಮೇಲ್ಗಡೆಯ ಜಾತಿಯ ಹೆಣ್ಣು ಕೆಳಗಡೆಯ ಜಾತಿಯನ್ನು ಪಡೆದ್ರೆ ಎತ್ತರ ಏರ್ಲಿಕ್ಕೆ ಆಗೋದಿಲ್ಲ ಅಂತ. ಎತ್ತರದ ಬಗ್ಗೆ ಪರಿಜ್ಞಾನ ಇಲ್ಲದವ್ರು ಏನು ಬೇಕಾದ್ರೆ ಮಾಡ್ಬೋದು. ಅಲ್ಲಿ ಇರೋದು ಏನು ಅಂತಂದರೆ ಸಾಂಗತ್ಯ, ನಾವು ಎತ್ತರಕ್ಕೆ ಏರ್ಲಿಕ್ಕೆ ಇಲ್ಲ, ನಮಗೆ ಕೆಳಗಡೆ ಹೋಗುವ ಆಸೆ ಇದೆ ಅಂತಂದರೆ ಹೋಗೋದು, ಏನು ಮಾಡೋದು. ಹಾಗಾಗಿದ್ದು ಇದು ಹೆಂಗೆ ಪ್ರತಿಲೋಮ ವಿವಾಹ ಹೇಗೆ ಅಂತ ಕೇಳಿದ. ಶ್ರೀ ಶುಕವಾಚ, ಅದಕ್ಕೆ ಶುಕಾಚಾರ್ಯರು ಹೇಳಿದ್ರು, ಏಕದಾ ದಾನವೇಂದ್ರಸ್ಯ ಶರ್ಮಿಷ್ಠಾ ನಾಮ ಕನ್ಯಕಾ ಸಖಿ ಸಹಸ್ರ ಸಂಯುಕ್ತ ಗುರುಪುತ್ರ್ಯಾಚ ಭಾಮಿನಿ. ಒಂದು ಬಾರಿ ದಾನವೇಂದ್ರನ ಮಗಳು ಶರ್ಮಿಷ್ಠೆ ಅಂತನ್ನುವ ಕನ್ಯೆ ಸಾವಿರಾರು ಜನ ಗೆಳತಿಯರಿಂದ ಕೂಡಿಕೊಂಡು ಹಾಗೆ ದೇವಯಾನಿಯಿಂದಲೂ ಕೂಡಿಕೊಂಡು ಇದ್ಲು. ದೇವಯಾನ್ಯ ಪುರೋದ್ಯಾನೆ ಪುಷ್ಪಿತದ್ರುಮ ಸಂಕುಲೆ ವ್ಯಚರತ್ ಕಳಗಿ ತಾಳಿ ನಳಿನಿ ಪುಳಿನೇಬಲ. ಮನೋಹರವಾದ ಜಾಗದಲ್ಲಿ ಜಲಕ್ರೀಡೆ ಆಡ್ಲಿಕ್ಕೆ ಹೋಗಿದ್ರು, ಪಿಕ್ನಿಕ್ಗೆ ಹೋಗಿದ್ರು. ಜಲಾಶಯಂ ಸಮಾಸಾದ್ಯ ಕನ್ಯಾ ಕಮಲಲೋಚನ ತೀರೇನ್ಯಸ್ಯ ದ್ವಿಕೂಲಾನಿ ವಿಜಹೃಹು ಸಿಂಚತೀರ್ಮಿಥಃ. ಜಲಾಶಯಕ್ಕೆ ಹೋದರು. ಅಲ್ಲಿ ತಮ್ಮ ಬಟ್ಟೆಗಳನ್ನೆಲ್ಲ ತೀರೆ ವಿನ್ಯಸ್ಯ ದಡದಲ್ಲಿ ಇಟ್ಟು ಸ್ನಾನ ಮಾಡಿದ್ರು. ಜಲಕ್ರೀಡೆ. ವೀಕ್ಷ ವ್ರಜಂತಂ ಗಿರಿತಂ ಸಹದೇವ್ಯಾ ವೃಷೇ ಸ್ಥಿತಂ ಸಹಸೋತ್ತಿರ್ಯ ವಾಸಾಂಸಿ ಪರ್ಯಧು ವಿರಳಿತಾ ಸ್ತ್ರೀಯ. ಆ ದಾರಿಯಲ್ಲಿ ಸದಾಶಿವ ಹೋಗ್ತಾ ಇದ್ದಾನೆ. ದೊಡ್ಡವರು ಹೋಗುವಾಗ ಬಟ್ಟೆಯನ್ನು ಹಾಕೊಂಡಿರಬೇಕು. ಬಟ್ಟೆಯನ್ನು ಹಾಕಿಕೊಳ್ಳದೆ ಇರೋದು ದೊಡ್ಡವರಿಗೆ ಮಾಡುವ ಅವಮಾನ. ಅದರಿಂದಾಗಿ ಕೂಡಲೇ ಗಡಿಬಿಡಿಯಿಂದ ಎದ್ದು ಬಟ್ಟೆಯನ್ನು ತೊಟ್ಟುಕೊಂಡ್ರು. ಶರ್ಮಿಷ್ಠಾ ಜಾನತಿ ವಾತೋ ಗುರುಪುತ್ರ್ಯಾ ಸಮವ್ಯಯತ್ ಸ್ವೀಯಂ ಮತ್ವಾ ಪ್ರಕುಪಿತ ದೇವಯಾನೀದಮಬ್ರವೀತ್. ಶರ್ಮಿಷ್ಠೆಯನ್ನು ಮಾಡಿದಳು, ಅಜಾನತಿ ಗಡಿಬಿಡಿಯಲ್ಲಿ ಗುರುಪುತ್ರಿಯ ಬಟ್ಟೆಯನ್ನು ಹಾಕಿಕೊಂಡ್ರು. ದೇವಯಾನಿ ಇದ್ದಾಳಲ್ಲ, ಸ್ವೀಯಮ್ಮತ್ವ ತನ್ನದು ಅದು ಅಂತ ತಿಳಿದು ಹೇಳಿದ್ಲು, ಅಹೋ ನಿರೀಕ್ಷತಾಂ ಮಹ್ಯಂ ದಾಸ್ಯಾಕರ್ಮಶ್ಯ ಸಾಂಪ್ರತಂ ಅಸ್ಮದ್ಧಾರ್ಯಂ ಧೃತವತಿ ಶುನೀವ ಹವಿರಧ್ವರೇ. ನೋಡಿ, ಇವಳ ಗರ್ವವನ್ನು ನೋಡಿ. ನಾನು ಶುಕ್ರಾಚಾರ್ಯರ ಮಗಳು, ಅವಳು ಋಷಪರ್ವನ ಮಗಳು. ನಾನು ಗುರುಪುತ್ರಿ ಆದ್ರಿಂದಾಗೆ ನನ್ನಲ್ಲಿ ಗುರುತ್ವ ಇದೆ. ಅವಳು ಶಿಷ್ಯನ ಪುತ್ರಿ ಆದ್ರಿಂದಾಗ ಅವಳಲ್ಲಿ ಶಿಷ್ಯತ್ವ ಇದೆ. ನನ್ನ ಬಟ್ಟೆ ಅವಳು ತೊಟ್ಕೊಳ್ಬಾರದಿತ್ತು. ದೊಡ್ಡವರ ಬಟ್ಟೆಯನ್ನು ಚಿಕ್ಕವರು ಉಟ್ಕೊಳ್ಬಾರದು. ನೋಡಿ ಮಾಡಿದ್ದಾಳೆ ಅಂತ ಬೈದ್ಲು. ವಸ್ತುತಃ ಅದೇನು ಶರ್ಮಿಷ್ಠೆಯ ತಪ್ಪಲ್ಲ, ಪ್ರಮಾದ. ದೇವಯಾನಿ ಸಾಮಾನ್ಯ ಮಕ್ಕಳು ಹಾಗೆ ತಮ್ಮ ಅಪ್ಪನ ಮಹಿಮೆ ತಮ್ಮದು ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಭಾರಿ ಡೇಂಜರಸ್. ತನ್ನ ಅಪ್ಪನ ಮಹಿಮೆಯನ್ನ ತಮ್ಮದು ಅಂತ ಅಂದುಕೊಂಡ್ಬಿಡ್ತಾರೆ. ಅಪ್ಪನ ಶಿಷ್ಯರನ್ನ ತನ್ನ ಶಿಷ್ಯರು ಅಂತ ಅಂದುಕೊಳ್ಳೋದು ಇವೆಲ್ಲ ನಡೆಯುತ್ತೆ ಸಮಾಜದಲ್ಲಿ. ಹಾಗೆ ಇಲ್ಲಿಯೂ ನಡೀತು. ಸಾಧನೆ ಮಾಡಿ ವಿದ್ಯೆಯಲ್ಲಿ ಮಿಗಿಲಾಗಿ ದಾನವರಿಗೆ ಅಥವಾ ದೈತ್ಯರಿಗೆ ಬೆಂಗಾವಲಾಗಿ ನಿಂತು ಅವರನ್ನು ಅನುಗ್ರಹ ಮಾಡಿದ್ದು ಅವನು. ಆದರೆ ಅವಳಿಗೆ ನಾನು ಗುರುಪುತ್ರಿ ಅಂತ ಹೆಮ್ಮೆ. ಯೈರಿದಂ ತಪಸಾ ಸೃಷ್ಟಂ ಮುಖಂ ಪುಂಸ ಪರಸ್ಯ ವೈ ಧಾರ್ಯತೆ ಯೈ ಪರಂಜ್ಯೋತಿ ಶಿವಪಂಥಾಶ್ಚ ದರ್ಶಿತಃ. ನಾವು ಅಂದರೆ ಯಾರು? ಋಷಿಗಳು, ಬ್ರಹ್ಮನ ಮುಖದಿಂದ ನೇರವಾಗಿ ಬಂದವರು. ಯಾರು ನಿರಂತರ ವೇದವನ್ನು ಅಧ್ಯಯನ ಮಾಡ್ತಾರೆ, ಏಪೀದಂ ಉಪತಿಷ್ಠಂತೆ ಲೋಕನಾಥ ಸುರೇಶ್ವರಾಹ. ಯಾವ ಈ ತರಹದ
ಋಷಿಗಳನ್ನು ದೇವತೆಗಳು ಕೂಡ ಬೇಡಿಕೊಳ್ತಾರೋ ಅಂತಹ ಋಷಿಗಳಲ್ಲಿ ಅಗ್ರಗಣ್ಯ ನಮ್ಮಪ್ಪ. ಅಂತಹವನ ಮಗಳು ನಾನು. ನನ್ನ ಬಟ್ಟೆಯನ್ನು ಏನು ಯೋಚನೆ ಮಾಡದೆ ತಗೊಳ್ತಾ ಇದ್ದಾಳು ಇವಳು. ಅಸ್ಮದ್ಧಾರ್ಯಂ ಧೃತವತಿ ವಯಂ ತತ್ರಾಪಿ ಭೃಗವಃ ಶಿಷ್ಯೋಸ್ಯಾನಪ್ಪಿತಾತುರಃ. ನಾವು ಪರಮಾತ್ಮನ ಭಕ್ತರು. ಭಗವಾನಪಿ ವಿಶ್ವಾತ್ಮ ಪಾವನ ಶ್ರೀನಿಕೇತನಃ. ಲಕ್ಷ್ಮಿಯ ನೆಲೆಯಾದ ನಾರಾಯಣನೇ ನಮ್ಮನ್ನು ಪ್ರೀತಿಸುತ್ತಾನೆ. ಹೀಗಿರುವಾಗ ಅದರಲ್ಲೂ ಭೃಗುಗಳು ನಾವು. ಇವಳಪ್ಪ ಶಿಷ್ಯ, ನಮ್ಮಪ್ಪನ ಶಿಷ್ಯ. ಅಸ್ಮದ್ಧಾರ್ಯಂ ಧೃತವತಿ ದುಷ್ಟೋ ವೇದಮಿವಾಸತಿ. ನಾವು ಪಡೆದದ್ದನ್ನು, ನಾವು ತೊಟ್ಕೊಳ್ಬೇಕಾದ್ದನ್ನು ಇವಳು ತೊಟ್ಕೊಂಡಿದ್ದಾಳೆ. ಹೇಗೆ ಅಯೋಗ್ಯನಾದವ ವೇದವನ್ನು ಪಡೆದ ಹಾಗೆ ಅಂತ ಆ ಲೆವೆಲ್ಗೆ. ಏವಂ ಚಪಂತೀಂ ಚರ್ಮಿಷ್ಠ ಗುರುಪುತ್ರೀಮ ಭಾಚತ ಋಷಾ ಶ್ವಸಂತಿ ನಾಗೀವ ಧರ್ಚಿತ ದಷ್ಟ ದಚ್ಚದ. ಅವಳು ಅಸುರನ ಮಗಳು, ಶರ್ಮಿಷ್ಠ. ಅವಳಿಗೆ ಎಷ್ಟಿರಬೇಡ. ಬ್ರಾಹ್ಮಣನ ಮಗಳಿಗೆ ಇವಳಿಗೆ ಎಷ್ಟಿರ್ಬೇಕಾದ್ರೆ ಅವಳಿಗೆ ಇನ್ನೆಷ್ಟಿರಬೇಡ. ಸಿಟ್ಟು. ರಾಜನ ಮಗಳು. ಆತ್ಮವೃತ್ತಿಮ ವಿಜ್ಞಾಯ ಕಥಸೆ ಬಹು ಭಿಕ್ಷುಕಿ ಕಿನ್ನ ಪ್ರತೀಕ್ಷಸೆ ಸ್ಮಾಕಂ ಗೃಹಾನ್ ಬಲಿಭುಜೋಯತ. ಏನಂದ್ಕೊಂಡಿದ್ದಿ? ನಿನ್ನ ವೃತ್ತಿ ಯಾವುದು ಅಂತ ತಿಳ್ಕೊಂಡು ಮಾತನಾಡು. ಭಿಕ್ಷುಕಿ. ನಾವು ತಡವಾಗಿ ಬರೋರು, ನಮ್ಮನ್ನು ಕಾಯ್ಕೊಂಡು ನೀವು ನಿಂತಿರ್ತೀರ ನಾಯಿಗಳ ಥರ. ಏವಂ ವಿಧೈತ್ವ ಪುರುಷೈ ಕ್ಷಿಪ್ತ್ವಾಚಾರ್ಯ ಸುತಾಂ ಸತೀಂ ಶರ್ಮಿಷ್ಠಾ ಪ್ರಾಕ್ಷಿಪತ್ ಕೂಪೆ ವಾಸಸ್ತ್ವಾದಾಯ ಮನ್ಯುನ. ಸಿಟ್ಟಿನಿಂದ ತಳ್ಳಿಬಿಟ್ಲು, ಒಂದು ಬಾವಿಗೆ ಬಿದ್ಲು. ತಸ್ಯಾಂ ಗತಾಯಾಂ ತು ಗೃಹಂ ಜಯಾತಿರ ಮೃಗಯಾಂ ಚರನ್ ಪ್ರಾಪ್ತೋ ಯದೃಚ್ಛಯ ಕೂಪೆ ಜಲಾರ್ಥಿ ತಾಂ ದದರಚಃ. ಮನೆ ಕೊಟ್ಟೋದ್ಲು. ಇತ್ತ ಯಯಾತಿ ಬೇಟೆಗೆ ಅಂತ ಬಂದ. ನೀರು ಕುಡಿಲಿಕ್ಕೆ ಅಂತ ಬಾವಿಯಲ್ಲಿ ಬಗ್ಗಿದಾಗ ನೀರೇ ಕಂಡ್ಲು. ನೀರೇ ಅಂದರೆ ಹೆಣ್ಣು. ನೀರು ಕುಡಿಲಿಕ್ಕೆ ಅಂತ ಹೋದ, ನೀರೆಯನ್ನ ಕಂಡ. ದತ್ವಾ ಸ್ವಮುತ್ತರಂ ವಾಸಸ್ ತಸ್ಯೈ ರಾಜ ವಿವಾತತೆ ಗೃಹೀತ್ವ ಪಾಣಿನಾಪಾಣ ಮುಜ್ಜಹಾರ ದಯಾಪರಹ. ತನ್ನ ಉತ್ತರೀಯವನ್ನು ಕೊಟ್ಟ ಅವಳಿಗೆ, ಉಟ್ಟುಕೊಂಡ್ಲು. ಅವಳನ್ನು ಎತ್ತಿ ಬಲಗೈಯಿಂದ ಆ ಬಾವಿಯಿಂದ ಮೇಲ್ಗಡೆ ಎತ್ತದ. ತಂವೀರ ಮಾಹೌಚನತಿ ಪ್ರೇಮ ನಿರ್ಭರಯಾಗಿರ ರಾಜನ ಸ್ವಯ ಗೃಹೀತೋಮೆ ಪಾಣಿ ಪರಪುರಂಜಯ ಹಸ್ತಗ್ರಹೋ ಪರೋ ಮಾಭೂತ್ ಗೃಹೀತಾಯ ಸ್ವಯಾ ಹಿಮೆ. ಆಗ ಅವಳು ಪ್ರೀತಿಯಿಂದ ಹೇಳಿದಳು, ರಾಜ ನನ್ನ ಕೈಯನ್ನು ಹಿಡಿದಿದ್ದೀಯ, ನೀನೇ ನನ್ನ ಜೊತೆಗೆ ಯಾವಾಗಲೂ ಇರಬೇಕು ಅಂತ. ಅದು ಪಾಣಿಗ್ರಹಣ ಅಂತ. ಏಷ ಈಶ ಕೃತೋ ವೀರ ಸಂಬಂಧೋ ನೌ ನಪೌರುಚಃ ಯಜಿದಂ ಕೂಪಮಜ್ಞಾಯ ಭವತೋ ದರ್ಶನಮ್ಮಮ. ಇದು ದೇವರು ಮಾಡಿರುವ ಸಂಬಂಧ, ಇದು ಪೌರುಷ ಅಲ್ಲ. ನಾನು ಬಾವಿಯಲ್ಲಿ ಬಿದ್ದಿದ್ದೆ, ನೀನು ಎತ್ತಿದೆ. ನ ಬ್ರಾಹ್ಮಣೋ ಮೇ ಭವಿತಾ ಹಸ್ತಗ್ರಾಹೋ ಮಹಾಭುಜ ಕಚಶ್ಚ ಬಾರಹಸ್ಪತ್ಯಸ್ಯ ಶಾಪಾತು ಯಮಶಪಂಪುರಾಂ. ನನಗೆ ಬ್ರಾಹ್ಮಣ ಗಂಡ ಸಿಗೋದಿಲ್ಲ ಅಂತ ಹೇಳಿ ಶಾಪ ಕೊಟ್ಟಿದ್ದಾನೆ. ಯಾರು? ಕಚ, ಬೃಹಸ್ಪತಿಯ ಮಗ. ಅವನ್ಯಾಕೆ ಶಾಪ ಕೊಟ್ಟ? ನಾನು ಮೊದಲು ಶಾಪ ಕೊಟ್ಟೆ. ಅದರಿಂದಾಗಿ ಯಯಾತಿರನಭಿಪ್ರೇತಂ ದೈವೋಪಹೃತಮಾತ್ಮನಃ ಮನಸ್ತು ತದ್ಗತಂ ಬುದ್ಧ್ವಾ ಪ್ರತಿಜಗ್ರಾಹ ತದ್ವಚಃ. ಯಯಾತಿರನಭಿಪ್ರೇತಂ, ಯಯಾತಿಗಿಷ್ಟ ಇರಲಿಲ್ಲ. ಯಯಾತಿ ಅನಭಿಪ್ರೇತಂ, ಆದರೆ ಇಷ್ಟ ಇಲ್ಲದೆ ಮನಸ್ತು ತದ್ಗತಂ ಬುದ್ಧ್ವಾ ಪ್ರತಿಜಗ್ರಾಹ ತದ್ವಚಃ. ಆಯಿತು, ಏನೋ ಆಗಿ ಹಾಗೆ ಆಗಲಿ ಅಂತ ಹೇಳಿದ. ಹೊರಟ, ಅವನ ಪಾಡಿಗೊಂಡು ಹೊರಟ. ಈ ಸರ್ತಿ ಕರ್ಕೊಂಡು ಹೋಗಲಿಲ್ಲ ಅವನು, ಅಲ್ಲೇ ಬಿಟ್ಟ, ಹೊರಟ. ಗತೇ ರಾಜನಿತಾ ವೀರೇ ತತ್ರಸ್ಮ ರುದತಿ ಪಿತು ನಿವೇದಯತ್ತತ ಸರ್ವ ಮುಕ್ತಂ ಚರ್ಮಿಷ್ಠಯಾ ಕೃತಂ. ರಾಜ ಹೋದ, ಅವಳು ಅಲ್ಲೇ ನಿಂತಳು, ಬರಲೇ ಇಲ್ಲ. ಅಪ್ಪನಿಗೆ ಆತಂಕ ಆಯಿತು, ಕಳುಹಿಸಿದ. ಘೂರ್ಣಿಕಾ ಅಂತ ಹೇಳಿ ಅವಳು ಮಹಾಭಾರತದಲ್ಲಿ ಬರುತ್ತೆ. ಘೂರ್ಣಿಕಾ ಅಂತ ಹೇಳಿ ಸಾಕುತ್ತಾಯಿ. ಅವಳು ಬಂದು ದೇವಯಾನಿಯನ್ನು ಕರೆದ್ಲು. ಅದಕ್ಕೆ ದೇವಯಾನಿ ಹೇಳಲು, ನಾನು ಬರೋಲ್ಲ ಅಂತ ಹೇಳ ಅಪ್ಪನಿಗೆ. ಅಪ್ಪ ಓಡಿ ಬಂದ. ಅಪ್ಪ ನೀನು ಭಿಕ್ಷುಕನ ಅಂತ ಕೇಳೋದು. ಯಾಕೆ? ಅಲ್ಲ, ನೀನು ಬಂದರೆ ನೀನು ಕಾಯ್ತಾ ಇರಬೇಕಂತೆ, ಅವನು ಬರ್ತಾನೆ, ನಿನ್ನ ಶಿಷ್ಯ ಅಂತೆ. ನೀನು ಯಾರಿಗೆ ಗುರುತ್ವವನ್ನು ಮಾಡ್ತಾ ಇರೋದು? ದೈತ್ಯರಿಗೆ. ಅವ್ರಿಗೆ ನಿನ್ನ ಬೆಲೆಯೇ ಗೊತ್ತಿಲ್ಲ. ನಿನ್ನ ಶಿಷ್ಯನಾಗಿ ಬಂದ ಕಚನನ್ನು ಕಚ ಕಚ ಅಂತ ಕತ್ತರಿಸಿ ಅವನನ್ನು ಸುಟ್ಟು
ಬೂದಿಯಲ್ಲಿ ಹಾಕಿ ನಿನಗೆ ಕುಡಿಸ್ಬಿಟ್ರು. ಇಂತಹ ಅವಿವೇಕಿಗಳು ಶಿಷ್ಯರು. ಇವತ್ತು ಅವ್ರ ಮಗಳು ವೃಷಪರ್ವನ ಮಗಳು ಶರ್ಮಿಷ್ಠೆ ನನ್ನನ್ನು ಬಾವಿಯಲ್ಲಿ ನೂಕಿದ್ಲು. ಅದಕ್ಕೆ ಅವನು ಹೇಳ್ದ, ಇಲ್ಲ ಮಗಳೇ, ಮಾನ ಅಹಂಕಾರ ಎಲ್ಲ ಇಟ್ಕೊಳ್ಬಾರ್ದು, ಅವೆಲ್ಲ ನಂಗೆ ಗೊತ್ತಿಲ್ಲ. ವೃಷಪರ್ವನನ್ನು ಬಗ್ಗಿಸ್ತೀಯಾದರೆ ಬಗ್ಗಿಸು, ಆಯಿತಾ? ಬೇಕಾದರೆ ನೀನು ಆ ವೃಷಪರ್ವನ ಹಿಂದೆ ಹೋಗು, ನಾನು ಇಲ್ಲೇ ಇದ್ದು ಸಾಯ್ತೇನೆ ಅಂತಂದು. ಮಗಳ ಆ ರೀತಿ ಹೇಳಿದಾಗ ಏನು ಮಾಡೋದು? ಆಯಿತು ಅಂದ. ದುರ್ಮನ ಭಗವಾನ್ ಕಾವ್ಯ ಪೌರೋಹಿತ್ಯಂ ವಿಗರ್ಹಯನ್ ಸ್ತುವನ್ ವೃತ್ತಿಂಚ ಕಾಪೋತಿಂ ದುಹಿತ್ರ ತಯಯೌ ಪುರಾತ್. ಬಹಳ ಬೇಸರ ಆಯಿತು ಶುಕ್ರಾಚಾರ್ಯರಿಗೆ. ಪೌರೋಹಿತ್ಯಂ ವಿಗರ್ಹಯನ್, ಇದಕ್ಕೆಲ್ಲ ಕಾರಣವಾದ ಯಾವುದು? ಪೌರೋಹಿತ್ಯ ತಾನೆ. ನಾನು ಅವನಿಗೆ ಒಳ್ಳೆಯದಾಗಬೇಕು ಅಂತ ಹೋಗಿದ್ದು, ಅವನಿಗೆ ನನ್ನ ಬಗ್ಗೆ ಗೌರವವೇ ಇಲ್ಲ. ಅಲ್ಲ, ಇವತ್ತು ಅಷ್ಟೇ. ಪೌರೋಹಿತ್ಯ ಅನ್ನೋದು ಥ್ಯಾಂಕ್ಲೆಸ್ ಜಾಬ್. ಅದು ಪೌರೋಹಿತ್ಯ ಮಾಡಿಸ್ಕೊಂಡಿರ್ತಾರಲ್ಲ ಅವರೇ ಆಮೇಲೆ ಪುರೋಹಿತರನ್ನು ಬೈತಾರೆ. ಅದಕ್ಕೆ ಪೌರೋಹಿತ್ಯವನ್ನು ಬೈದ್ರಂತವ್ರು. ವಸ್ತುತಃ ಪುರೋಹಿತರಿಗೆ ಇದು ಒಂದು ಸರ್ತಿ ಅಲ್ಲ ಅವಮಾನ ಆಗಿರುವುದು. ಆ ದೃಪದನ ಹೆಂಡತಿಯಿಂದಲೂ ಅವಮಾನ ಆಯಿತು. ಆಮೇಲೆ ಅವರೇ ಬಂದು ಕಾಲಿಗೆ ಬೀಳ್ತಾರೆ, ಅದು ಬೇರೆ. ಸ್ತುವನ್ ವೃತ್ತಿಂಚ ಕಾಪೋತಿ, ಇದ್ರ ಬದಲು ಕಾಡಿನಲ್ಲಿ ತಿರ್ಕೊಂಡು ಸಿಕ್ಕ ಮರದ ಹಣ್ಣನ್ನು ತಿಂದ್ಕೊಂಡು ಇದು ಬಿಡೋದು ಉತ್ತಮ ಅಂತ ಹೇಳಿ ಬಿಟ್ಟು ಹೊರಟೋಗ್ಬಿಟ್ಟ ಮಗಳ ಜೊತೆಗೆ. ವೃಷಪರ್ವ ತದಾಜ್ಞಾಯ ಪ್ರತ್ಯನೀಕ ವಿವಕ್ಷಿತಂ ಗುರುಂ ಪ್ರಸಾದಯನ್ ಮೂರ್ಧನ ಪಾದಯೋ ಪತಿತ ಪಥಿ. ಬಹಳ ಆತಂಕ ಆಗಿ ಹೋಯಿತು ವೃಷಪರ್ವನಿಗೆ. ಓಡಿ ಬಂದ. ಯಾಕೆಂದರೆ ಶುಕ್ರಾಚಾರ್ಯರಿಲ್ಲ ಅಂತಂದರೆ ಅವರನ್ನು ಪೂರ್ತಿ ನೆಲಸಮ ಮಾಡಿಬಿಡ್ತಾರೆ ದೇವತೆಗಳು. ಆ ಭಯ ಅವನಿಗೆ. ಓಡಿ ಹೋಗಿ ಕಾಲಿಗೆ ಬಿದ್ದ. ಕ್ಷಣಾರ್ಧಮನ್ಯುರ್ಭಗವಾನ್ ಶಿಷ್ಯಂ ವ್ಯಾಚಷ್ಟ ಭಾರ್ಗವ ಕಾಮೋಸ್ಯ ಕ್ರಿಯತಾಂ ರಾಜನ್ ನೈನಾಂ ತ್ಯಕ್ತು ಮಹೋತ್ಸಹೆ. ಬ್ರಾಹ್ಮಣರ ಕೋಪ ಒಂದು ಕ್ಷಣ ಅಷ್ಟೇ, ದೀರ್ಘಕಾಲ ಇದ್ದರೆ ಅದು ಬ್ರಾಹ್ಮಣರಲ್ಲ. ಅವರು ಬ್ರಾಹ್ಮಣರು ಕೋಪ ಇರೋದೇ 1 ಸೆಕೆಂಡು, ಬೇಡ 3 ಸೆಕೆಂಡು. ಆ ಸಿಟ್ಟು ಬಂದು ಹೊಟ್ಟೋಗತ್ತೆ. ದೀರ್ಘಕಾಲ ಇತ್ತು ಅಂತಂದರೆ ಅವ್ರು ಬ್ರಾಹ್ಮಣರೇ ಅಲ್ಲ ಅಂತ ಅನ್ನುವಷ್ಟು ಶಾಸ್ತ್ರದಲ್ಲಿ ಹೇಳ್ತಾರೆ. ಕ್ಷಣ ಅಂದರೆ ಯಾವತ್ತೋ ಇಟ್ಕೊಂಡು ಯಾವತ್ತೋ ಸಾಧಿಸೋದು ಅಂತ ಇಲ್ವೇ ಇಲ್ಲ. ಕೆಲವರೆಲ್ಲ ಅವತ್ತು ನಿನ್ನ ಹಂಗೆ ಹೇಳ್ಬಿಟ್ಟಿನ ಶುರು ಮಾಡ್ತಾರೆ. ಇವತ್ತಿನದ್ದು ಇವತ್ತಿಗೆ ಮುಗೀತು. ಇವತ್ತು ಕೋಪ ಬಂತು, ಮುಗೀತು. ಅಲ್ಲಿ ಎಲ್ಲ ಪೂರ್ತಿ ಶಾಂತ ಆಯ್ತಲ್ಲಿ ಬ್ರಾಹ್ಮಣರಿಗೆ. ಕ್ಷಣಾರ್ಧಮನ್ಯು, ಆ ಒಂದು ಕ್ಷಣದಲ್ಲಿ ಸಿಟ್ಟು ಬಂತು. ಅವ್ರು ಹೇಳಿದ್ರು, ಕಾಮೋಸ್ಯ ಕ್ರಿಯತಾಂ, ನನ್ನ ಮಗಳ ಬಯಕೆ ಈಡೇರಬೇಕು, ಆಮೇಲೆ ನಾನು ಬರೋದು ಅಂತಂದು. ತಥೇತ್ಯವಸ್ಥಿತೆ ಪ್ರಾಹ ದೇವಯಾನಿ ಮನೋಗತಂ ಪಿತ್ರಾದತ್ತ ಯಥೋ ಯಾಸ್ಯ ತಾನುಗ ಯಾತು ಮಾಮನು. ಅದಕ್ಕೆ ಅವಳೇನು ಮಾಡಿದ್ಲು, ದೇವಯಾನಿ ಶರ್ಮಿಷ್ಠೆ ನನ್ನ ದಾಸಿ ಆಗಬೇಕು ಅಂತಂದು. ನಾನು ಯಾರ ಜೊತೆ ಮದುವೆ ಆಗ್ತೇನೋ ನನಗೆ ಮತ್ತು ಅವನಿಗೆ ಸೇವೆ ಮಾಡಿಕೊಂಡು ಶರ್ಮಿಷ್ಠೆ ಇರಬೇಕು ಅಂತದ್ದು ಒಪ್ಪಿದ ಅವನು. ಅನಿವಾರ್ಯ. ಸ್ವಾನಾಂ ತತ್ ಸಂಕಟಂ ವೀಕ್ಷ ತದರ್ಥಸ್ಯ ಚ ಗೌರವಾತ್ ದೇವಯಾನಿಂ ಪರಿಯಚರತ್ ಸ್ತ್ರೀ ಸಹಸ್ರೇಣ ದಾಸಿವತ್. ತನ್ನವರಿಗಾಗಿ ತ್ಯಾಗ ಮಾಡಿದ್ಲು ಅವಳು ಶರ್ಮಿಷ್ಠೆ. ನಾನು ದೇವಯಾನಿಯ ದಾಸಿ ಆಗೋಲ್ಲ ಅಂತ ಅಪ್ಪನಿಗೆ ಹೇಳಿದ್ರೆ ಅಪ್ಪ ಏನು ಮಾಡ್ಲಿಕ್ಕೆ ಆಗೋಲ್ಲ. ಯಾವ ಮಕ್ಕಳ ಮೇಲೆ ಅಪ್ಪನಿಗೆ ಪೂರ್ತಿ ಅಥಾರಿಟಿ ಇರುತ್ತೆ, ಯಾವ ಮಕ್ಕಳ ಮೇಲೂ ಅಪ್ಪಂದರಿಗೆ ಇರೋದಿಲ್ಲ. ಈ ಹಠಮಾರಿ ದೇವಯಾನಿಯ ಮಾತಿಗೆ ಅವರಪ್ಪ ಬಗ್ಗಿದ್ದಾನೆ. ಅದರಿಂದಾಗಿ ನಮ್ಮಪ್ಪ ನನಗೆ ಬಾಗ್ತಾ ಇದ್ದಾನೆ, ನಾನು ನಮ್ಮಪ್ಪನಿಗೆ ಬಾಗಬೇಕು ಅಂತ ಅಂದ್ಕೊಂಡವಳು ಶರ್ಮಿಷ್ಠ. ಸ್ವಾನಾಂ ತತ್ ಸಂಕಟಂ ವೀಕ್ಷ, ನಾನು ಅಕಸ್ಮಾತ್ ಏನಾದರೂ ಈ ದಾಸಿ ಆಗಿ ಒಪ್ಪಲಿಲ್ಲ ಅಂದರೆ ಶುಕ್ರಾಚಾರ್ಯರು ನಮ್ಮ ಜೊತೆ ಬರಲ್ಲ. ಶುಕ್ರಾಚಾರ್ಯರು ಬರೋದಿಲ್ಲ ಅಂತಂದರೆ ಒಂದು ಕ್ಷಣ ದೇವತೆಗಳು ಬಂದು ನಮ್ಮನ್ನೆಲ್ಲ ಒರೆಸ್ಬಿಡ್ತಾರೆ, ನಿಶ್ಶೇಷ. ಅದರಿಂದಾಗಿ ಇಬ್ಬರು ತಂದೆಯಂದಿರು, ಇಬ್ಬರು ಮಗಳಂದಿರಿಂದ ದೂರ ಆಗಿದ್ದು ಮತ್ತೆ ಒಂದಾಗಿದ್ದರ ಕಥೆ ಇದು. ದೇವಯಾನೀಂ ನಾಹುಚಾಯ ಸುತಾಂ ದತ್ವಾ ಸಹ ಚರ್ಮಿಷ್ಠ ಯೋಚನಾ ತಮಾಹ ರಾಜನ್ ಚರ್ಮಿಷ್ಠಾಂ ಮಾಧಾಸ್ ತಲ್ಪೆ ಸ್ಮತು ಕುತ್ರ ಕರಹಿಚಿತ್. ಸರಿ, ನಾಹುಚ ಯಯಾತಿ ಬಂದ. ಯಯಾತಿಗೆ ಮಗಳನ್ನು ಕೊಡಬೇಕಾಯ್ತು, ಅನಿವಾರ್ಯ.
ಅವಳು ಮದುವೆ ಆಗಿ ಬಂದು ಕೇಳ್ತಾಳೆ, ಅಪ್ಪ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಏನು ಮಾಡೋದು ಮಗಳೇ, ಕಾಮ ಏಷಃ ಧರ್ಮ ಏಚಃ ವೃತಸ್ಥೆ ನಾಹು ಚಪ್ಪತಿ. ಧರ್ಮಕ್ಕೆ ವಿರುದ್ಧವಾಗಿಯೇ ಕಾಮ ಹೋಗುತ್ತೆ, ಆಮೇಲೆ ಪಶ್ಚಾತ್ತಾಪ ಆಗತ್ತೆ, ಎಂತ ಮಾಡೋದು. ಈ ಲವ್ ಮ್ಯಾರೇಜಿನಲ್ಲಿ ಹಾಗೆ ಏನೋ ಉತ್ಸಾಹದಿಂದ ಮದುವೆ ಆಗೋದು, ಆಮೇಲೆ ಪದೇ ಪದೇ ಬಂದು ತಂದೆಯನ್ನು ತಾಯಿಯನ್ನು ಕಾಡೋದು ಅನಿವಾರ್ಯ. ಆಯಿತು ಅಂತ ಒಪ್ಕೊಂಡ್ರು. ಅವನು ಶುಕ್ರಾಚಾರ್ಯರು ಹೇಳಿದ್ರು, ನೋಡು ಯಯಾತಿ, ಇವಳನ್ನು ಗೌರವಿಸು, ಶರ್ಮಿಷ್ಠೆಯನ್ನು ಹಾಸಿಗೆ ಕರ್ಕೋಬೇಡ ಅಂದ್ಬಿಟ್ರು. ಹಾಸಿಗೆ ಕರ್ಕೊಂಡೆ ನಿನಗೆ ಶಾಪ ಇದೆ. ವಿಲೋಕ್ಯೌಶನಸೀಂ ರಾಜ್ಞಿ ಶರ್ಮಿಷ್ಠಾ ಸುಪ್ರಜಾಂ ಕುಚಿತ್ ತಮೇವ ವೌರೇ ರಹಸಿ ಸಖ್ಯಾ ಪತಿ ಮೃತವು ಸತಿ. ಇವಳು ಮಕ್ಕಳನ್ನು ಪಡಿತಾ ಇದ್ದಾಳೆ ದೇವಯಾನಿ ಯಯಾತಿಯಿಂದ. ಶರ್ಮಿಷ್ಠೆಗೆ ಮಕ್ಕಳಿಲ್ಲ. ಶರ್ಮಿಷ್ಠೆ ಮಗು ಬೇಕು ಅಂತ ಆಸೆ ಆಯಿತು. ಅವನು ಏಕಾಂತದಲ್ಲಿದ್ದಾಗ ಹೋಗಿ ಕೇಳಿಕೊಂಡ್ಳು. ರಾಜಪುತ್ರ್ಯಾರ್ಥಿತೋ ಪತ್ಯೆ ಧರ್ಮಂ ಚಾವೇಕ್ಷ ಧರ್ಮವಿತ್ ಸ್ಮರನ್ ಶುಕ್ರ ವಚಕ್ಕಾಲೇ ದಿಷ್ಟಮೇವ ಅಭ್ಯಪದ್ಯತ. ಇವಳು ಕೇಳ್ತಾ ಇದ್ದಾಳೆ, ಶರ್ಮಿಷ್ಠೆ ಕೊಡಬೇಕಾದದ್ದು ಧರ್ಮ. ಅವಳು ಬೇರೆ ಯಾರೂ ಗತಿ ಇಲ್ಲ, ನನ್ನ ಆಶ್ರಯದಲ್ಲಿದ್ದಾಳೆ, ಯೋಗ್ಯಳಾಗಿದ್ದಾಳೆ, ವಿವೇಕಿಯಾಗಿದ್ದಾಳೆ, ಕೇಳ್ತಾ ಇದ್ದಾಳೆ ಮಗು ಬೇಕು ಕೊಡು ಅಂತ. ನಾನು ಇಂತಹ ಸಂದರ್ಭದಲ್ಲಿ ಕೊಡದೇ ಇದ್ದರೆ ಅದು ಧರ್ಮ ಬಾಹಿರ ಆಗತ್ತೆ. ಕೊಟ್ಟರೆ ಶುಕ್ರಾಚಾರ್ಯರ ಶಾಪವನ್ನು ನೋಡಬೇಕಾಗತ್ತೆ. ಇರಲಿ, ದೇವರ ಸಂಕಲ್ಪ ಅಂತ ಹೇಳಿ ಅವಳಿಗೆ ಅವಳ ಬಯಕೆಯನ್ನು ಇತ್ತ. ಯದುಂಚ ತುರ್ವಸುಂ ಚೈವ ದೇವಯಾನಿ ವ್ಯಜಾಯತ ದೃಶ್ಯಂ ಚಾನುಂಚ ಪೂಂಚ ಶರ್ಮಿಷ್ಠಾ ವಾರ್ಚ ಪರ್ವಣಿ. ಯದು ಮತ್ತು ತುರ್ವಶು ಅಂತ ಹೇಳಿ ದೇವಯಾನಿಗೆ 2 ಮಕ್ಕಳು, ಶರ್ಮಿಷ್ಠೆಗೆ 3 ಜನ ಮಕ್ಕಳು, ದೃಹ್ಯು, ಅನು, ಪೂರು ಅಂತ. ಇಷ್ಟು ನಾವು ನಿಲ್ಲಿಸಿ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತು ವಿಬುಧೇಶ ತೀರ್ಥರ ಬಗೆಗೆ ಹೇಳಬೇಕು ಅಂತ. ನಾನು ಕಂಡದ್ದು ಅಂತ ಹೇಳಿದ್ರೆ, ನಾನು ಚಿಕ್ಕಂದಿನಲ್ಲಿ ಕಂಡದ್ದು ಅದೊಂದು ತೂಕ. ನಾನು ಬಹಳ ಚಿಕ್ಕವನಿದ್ದಾಗ ವಿಬುಧೇಶ ತೀರ್ಥರನ್ನು ಕಂಡಾಗ ಮೂಡ್ತಾ ಇದ್ದ ಇಂಪ್ರೆಷನ್ ಬೇರೆ. ಒಂದು ಬಾರಿ ಏನಾಯಿತು, ಚೂರ್ಣೋತ್ಸವ, ಪ್ರಾಯ ಪುತ್ತಿಗೆ ಪರ್ಯಾಯ ಕಾಣುತ್ತೆ. ಭಂಡಾರಕೆರೆ ಸ್ವಾಮಿಗಳು ಚೂರ್ಣೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಅದರಿಂದಾಗಿ ನಾನು ಹೋಗಿದ್ದೆ. ಆಗ ತಾನೇ ನಾನು ಸೇರಿದ್ದು ಹೊಸತು, 2 ತಿಂಗಳೋ ಏನೋ ಆಗಿತ್ತು. ಪೇದಾವರ ಸ್ವಾಮಿಗಳು ಬಂದು ಯಾರು ನೀವು ಅಂತ ಕೇಳಿದ್ರು. ಆಗ ಎಲ್ಲ ನಮಗೆ ಏನು ಪಾಠ ಆಗ್ತಾ ಇದೆ ಅಂತ ಕೇಳಿದ್ರು. ಅಷ್ಟು ಹೊತ್ತಿಗೆ ಭಂಡಾರಕೆರೆ ಸ್ವಾಮಿಗಳು ಬಂದರು, ವಿಬುಧೇಶರು ಬಂದರು, ಅದಮಾರು ದೊಡ್ಡ ಸ್ವಾಮಿಗಳು. ಅವರು ಮತ್ತು ಪೇದಾವರ ಸ್ವಾಮಿಗಳು ಪರಸ್ಪರ ಕಾಲು ಎಳ್ಕೊಳ್ಳೋದೆ. ಆವಾಗ ಅವ್ರಿಗೆ ಹೇಳ್ತಾ ಇದ್ರು, ಭಂಡಾರಕೆರೆ ಸ್ವಾಮಿಗಳಿಗೆ ಕಿನ್ಯಾರೆಗೆ ಮಸ್ತ್ ಸಂಕಟ ಅವಂತುಂಡು, ಸಂಕಟ ಆಗತ್ತೆ. ಎಲ್ಲಿ ಪೇದಾವರ ಸ್ವಾಮಿಗಳು ತಮ್ಮ ಶಿಷ್ಯರನ್ನು ಎಳ್ಕೊಂಡು ಬಿಡ್ತಾರೋ ಅಂತ ಸಂಕಟ ಆಗತ್ತೆ ಅಂದರು. ಅದಕ್ಕೆ ಪೇದಾವರ ಸ್ವಾಮಿ, ನಾನು ಹಾಗೆ ಮಾಡ್ತೇನಾ, ನಾನೇ ನನ್ನ ಶಿಷ್ಯರನ್ನು ಭಂಡಾರಕೆರೆ ಸ್ವಾಮಿಗಳು ಕೊಡ್ತೇನೆ ಅಂತಂದರು. ಅವ್ರು ಅದು ಏನು ಹೇಳಿದ್ರೋ ನಾನು ಪೇದಾವರ ಸ್ವಾಮಿಗಳ ಹತ್ರ ಬರೋ ಹಾಗಾಯ್ತು. ಅದರಿಂದಾಗಿ ಬಹಳ ವಿಚಿತ್ರ. ನಾನು ವಿಬುಧೇಶರನ್ನ ಕಂಡದ್ದು ಮೊದಲು, ಅದು ನಾನು ವಿಬುಧೇಶರನ್ನ ಕಂಡದ್ದು. ಆಮೇಲೆ ವಿಬುಧೇಶ ತೀರ್ಥರನ್ನ ಅಲ್ಲಿ ಅವರು ಇದರಲ್ಲಿದ್ದರು, ಎಲ್ಲಿ ಹೆಣ್ಣೂರು ಕ್ರಾಸ್ ಹತ್ರ ಅಲ್ಲಿ ಒಂದು ಪಾದ್ರಿಗಳ ಕಾಲೇಜ್ ಇದೆ. ಅಲ್ಲಿ ಪಕ್ಕ ಅದೊಂದು ಜಾಗ ಇತ್ತು, ಅಲ್ಲಿ ಇರ್ತಾ ಇದ್ರು ಅವರು. ಬೆಂಗಳೂರಿನಲ್ಲಿ ಹಲವಾರು ಅವರ ಶಿಕ್ಷಣ ಸಂಸ್ಥೆಗಳಿದೆ, ಅಲ್ಲೆಲ್ಲ ಅಲ್ಲಿರ್ತಿದ್ರು. ಈಗ ಅದನ್ನು ಮಾರಿಬಿಟ್ಟಿದ್ದಾರೆ. ಅವರು ಒಬ್ಬ ಡಾಕ್ಟರ್ನ ಇಟ್ಟಿದ್ರು. ದಂಪತಿಗಳು, ಗಂಡ ಮತ್ತು ಹೆಂಡತಿ, ಎಲ್ಲ ಇವರಿಂದ ಹಳ್ಳಿಗರಿಂದ, ಸುತ್ತಮುತ್ತಲು ಎಲ್ಲ ಹಳ್ಳಿಗರಿಗೆ ಚಿಕಿತ್ಸೆ ಮಾಡಬೇಕು, ₹1 ಕೊಡಬೇಕು. ₹1 ಡಾಕ್ಟ್ರು ಅಂತಾನೆ ಅವ್ರು ಪ್ರಸಿದ್ಧರಾಗಿ ಹೋಗಿದ್ರು ವಿಬುಧೇಶರು. ಯಾಕೆ ಅಂದರೆ ಅವರಿಗೆ ಆ ₹1 ಕೊಡಬೇಕು ಅನ್ನೋ ಜವಾಬ್ದಾರಿ ಬರಬೇಕು. ನಾನೇ ಔಷಧ ಮತ್ತು ನಾನೇ ಆ ಡಾಕ್ಟರ್ಗೆ ಸಂಬಳ ಕೊಡಬಹುದು ನಾನು, ಆದರೆ ಅವರಿಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ. ಅದರಿಂದ ₹1 ಕೊಡಬೇಕು ಅಂತ ಅವ್ರಿಗೆ ₹1 ಡಾಕ್ಟ್ರು ಅಂತ ಹೆಸರು ಸುತ್ತಮುತ್ತ ಹಳ್ಳಿಗಳಲ್ಲಿ. ಆಮೇಲೆ ನಾನು ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನ. ಅಲ್ಲಿಗೆ ಹೋದಾಗ ಶಾಲೆಗೆ ಕರ್ಕೊಂಡು ಹೋಗುವಾಗ ಯಾರೋ ಒಬ್ಬ ಬಂದ. ಅವನು
ಕನ್ನಡದಲ್ಲಿ ಸ್ವಾಮಿಗಳಿಗೆ ನನ್ನ ಮಗು ಹೀಗೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾನೆ. ನಾನು, ಕೃಷ್ಣರಾಜ, ಧನಂಜಯ 3 ಜನ ಇದ್ವಿ. ಹೇಳ್ತಾ ಇದ್ದಾನೆ. ಆಗ ಅವರು ಅವರ ಪ್ರಿನ್ಸಿಪಾಲು, ಅವ್ರ ಕಾಲೇಜಿನ ಯಾವುದೋ ಒಂದು ಕಾಲೇಜಿನ ಹೈಸ್ಕೂಲಿನ ಪ್ರಿನ್ಸಿಪಾಲು ತಡಕ್ಕಂತ ಬಂದ. ಸಿಟ್ಟು ಮಾಡಿಕೊಂಡು ಕಣ್ಣು ಕೆಂಪು ಮಾಡಿ, ಶಾಲೆಯ ಮಕ್ಕಳಿಗೆ ಶಿಷ್ಟಾಚಾರ ಕಲಿಸುವವರು ಬೇರೆ ಇಬ್ಬರು ಮಾತನಾಡುವಾಗ ಮಧ್ಯ ಬರಬಾರದು ಅಂತ ಗೊತ್ತಿಲ್ವ ನಿಮಗೆ, ಗೆಟ್ ಔಟ್ ಅಂತಂದ್ರು ಅವ್ರ ಪ್ರಿನ್ಸಿಪಾಲ್. ಅವನು ಯಾರನ್ನೂ ಮುಖ ನೋಡ್ತಾ ಇರಲಿಲ್ಲ ಅವರು. ಹಾಗೆ ಬಹಳ ಸರ್ತಿ ನಾನು ಹೋಗಿದ್ದೆ. ಉಪನಿಷತ್ತಿನ ಅನೇಕ ಸಂಗತಿಗಳನ್ನೆಲ್ಲ ಅವ್ರ ಹತ್ರ ನಾನು ಚರ್ಚೆ ಮಾಡ್ತಾ ಇದ್ದೆ. ಅವರು ಪ್ರೀತಿಯಿಂದ ನೋಡ್ತಾ ಇದ್ರು. ಅಡಿಗೆ ಅವರಿಗೆ ಹೇಳೋರು, ಅವರು ಮಕ್ಕಳು ಬಹಳ ಬುದ್ಧಿವಂತರು, ಅವರಿಗೆ ಚೆನ್ನಾಗಿ ಬಡಿಸ್ಬೇಕು ನೀವು ಅಂತ ಹೇಳಿ ಹೋಗ್ತಾ ಇದ್ರು. ವಸ್ತುತಃ ಅವರ ಊಟವನ್ನು ಬೇರೆಯವರು ನೋಡಬಾರದು, ಅಷ್ಟು ಅವ್ರು ನೋಡಬಾರ್ದು, ಅವ್ರಿಗೆ ಇಷ್ಟ ಆಗಲ್ಲ. ಆದರೆ ನಮಗೆ ಮಾತ್ರ ಅದು ಎಕ್ಸೆಪ್ಷನ್ ಇತ್ತು. ಹಾಡು ಹೇಳೋದಿದ್ರೆ ಧನಂಜಯ ಹಾಡು ಹೇಳ್ತಿದ್ದ, ಹಾಡು ಕೇಳೋರು, ಇಲ್ಲ ನನ್ನ ಹತ್ರ ಏನಾದರೂ ಮಾತನಾಡಿಕೊಂಡು ಅವರು ಉಪಹಾರ ಮಾಡೋರು. ರಾತ್ರಿ ಮಧ್ಯಾಹ್ನದ ಭಿಕ್ಷೆ ಬೆಳಗ್ಗೆ ಬೇಗ ಮುಗಿಸಿ ಹೋಗೋರವರು. ರಾತ್ರಿ ಉಪಹಾರ ಮಾಡ್ಬೇಕಾದ್ರೆ ನಾನಿದ್ರೆ ಅಲ್ಲಿರ್ಬೇಕು ನಾನು ಅವ್ರ ಹತ್ರ. ಹಾಗೆ ಬೆಳಗ್ಗೆ ಎಲ್ಲ ಪೇಪರ್ ಓದಿ ಆಮೇಲೆ ಉಪನಿಷತ್ತು ಓದುವಾಗ ನಾನಿದ್ರೆ ಬಹಳ ಸಂತೋಷ ಪಡೋರು. ಇದು ಅವರ ನೆನಪು. ಅವ್ರ ನೆನಪು ಬಿಟ್ಟು ಇತ್ತೀಚೆಗೆ ನನಗೆ ಕಾಡ್ಲಿಕ್ಕೆ ಶುರು ಆಗಿದ್ದು, ಈಗಿನ ಪರ್ಯಾಯ ಸ್ವಾಮಿಗಳು ನನಗೆ ಅದಮಾರು ಮಠದ ಬಗ್ಗೆ ನೀವು ಹೇಳಿ ಅಂತ ಹೇಳಿದ್ರು. ಅದಮಾರು ಮಠದ ಪರಂಪರೆಯ ಬಗ್ಗೆ ಹೇಳುವಾಗ ಆ ಲೈಬ್ರರಿ ಒಳಗಡೆ ನನಗೆ ಹೋಗಲಿಕ್ಕೆ ಅವಕಾಶ ಕೊಟ್ಟರು. ಹಾಗೆ ಅವಕಾಶ ಕೊಟ್ಟಾಗ ವಿಬುಧ ಪ್ರಿಯ ತೀರ್ಥರ ಅನೇಕ ಪತ್ರ ವ್ಯವಹಾರಗಳು, ವಿಬುಧ ಪ್ರಿಯರು ಬರೆದದ್ದು, ವಿಬುಧ ಪ್ರಿಯರಿಗೆ ಬಂದ ಪತ್ರ ವ್ಯವಹಾರಗಳಿಂದ ಅವರ ಬಹಳ ಬೇರೆ ಬೇರೆ ಆಯಾಮಗಳ ಒಂದು ವ್ಯಕ್ತಿತ್ವವನ್ನು ಗ್ರಹಿಸಲಿಕ್ಕೆ ಆಯಿತು. ಅದನ್ನೆಲ್ಲ ಹೇಳಬಹುದಾ ಈಗ ಅಂತ ಹೇಳಿ ಒಂದು ಡೌಟ್ ಬರುತ್ತೆ. ಆದರೂ ಒಂದು ಹೇಳಿಬಿಡ್ತೇನೆ. ಹೇಗೆ ಅಂತ ಹೇಳಿದರೆ, ಅವರು ಅವಾಗ ಒಂದು ದೊಡ್ಡ ಸಮ್ಮೇಳನ ಮಾಡೋದು. ಪ್ರಾಯ ಅವರ 2ನೇ ಪರ್ಯಾಯವೋ 3ನೇ ಪರ್ಯಾಯ ಕಾಣುತ್ತೆ. ದೊಡ್ಡ ಸಮ್ಮೇಳನ ಮಾಡಿದಾಗ, ಯಾರ್ದು ಅಂತ ಹೇಳಲ್ಲ, ಆಮೇಲೆ ಅದೇ ಕಾಂಟ್ರವರ್ಸಿ ಆಗೋದು, ಯಾವುದೋ ಒಬ್ಬ ಜಾತಿಯವ್ರದ್ದು, ಬೇರೆ ಜಾತಿಯವ್ರದ್ದು. ಅವಾಗ ಅವರು ಎಲ್ಲ ಬಂದಾಗ ಅವರ ವೀರಗಾಸೆ ಕುಣಿತ ಹಾಕುವವರು, ಗಗ್ಗರ ಕುಣಿತ ಹಾಕುವವರು, ಅವರು ಕಲಾವಿದರು ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ಬಂದವರು ಸ್ವಾಮಿಗಳು ಕೊಟ್ಟ ದುಡ್ಡನ್ನು ಅವರು ಕೊಟ್ಟಿಲ್ಲ. ಅವನೊಬ್ಬ ಲೆಟರ್ ಬರೆದಿದ್ದಾನೆ, ಸ್ವಾಮಿ ನೀವು ನಮ್ಮ ಕುಲದ ನಮ್ಮ ಜಾತಿಯ ಹಿರಿಯರನ್ನೆಲ್ಲ ಕರೆದು ಒಂದು ಫಂಕ್ಷನ್ ಆಗಬೇಕು ಅಂತಂದ್ರೆ ಉಡುಪಿಯಲ್ಲಿ. ಆ ಫಂಕ್ಷನ್ ಆಯಿತು, ಆದರೆ ನಾನು ಒಬ್ಬ ಬಡವ, ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು, ಸ್ವಾಮಿಗಳು ನಿನಗೆ ದುಡ್ಡು ಕೊಡ್ತಾರೆ, ನೀನು ಚಾರ್ಜ್ ಹಾಕೊಂಡು ಬಾ ಅಂತ. ನನ್ನ ಹತ್ರ ಚಾರ್ಜ್ ಇಲ್ಲ. ನನ್ನ ಹೆಂಡತಿಯ ಬಂಗಾರದ ಸರವನ್ನು ಒತ್ತೆ ಇಟ್ಟು ಚಾರ್ಜ್ ಹೊಂದಿಸ್ಕೊಂಡು ಬಂದಿದ್ದೇನೆ. ಅಲ್ಲಿ ಬಂದರೆ ನನಗೆ ಸಂಭಾವನೆ ಸಿಗಲಿಲ್ಲ, ನನಗೆ ಗೊತ್ತಿಲ್ಲ, ನೀವು ದಯಮಾಡಿ ಅದನ್ನು ಕೊಡಬೇಕು ಅಂತ. ಆಮೇಲೆ ಅವರು, ಇಲ್ಲ ನಿನ್ನ ಹಿರಿಯರನ್ನು ಕೇಳು, ಅವ್ರು ಕೊಡದೆ ಹೋದ್ರು ನಾನು ಕೊಡ್ತೇನೆ ಆಮೇಲೆ ಅಂತ ಅವ್ರು ಹೇಳಿದ್ದು. ಆಮೇಲೆ ಅದು ಸಂದಾಯ ಆಗಿದ್ದಕ್ಕೆ ಮನಿ ಆರ್ಡರು, ಅದರ ಪ್ರತಿಯೂ ಇಟ್ಟಿದ್ದಾರೆ. ಅಣ್ಣಾಜಿ ಬಲ್ಲಾಳರು ಅಂತ ಹೇಳಿ ನಮ್ಮ ಗುರುಗಳ ಸಹವರ್ತಿ. ಅಣ್ಣಾಜಿ ಬಲ್ಲಾಳರ ಮನೆ ಪಕ್ಕನೇ ನಮ್ಮ ಗುರುಗಳ ಮನೆ ಇರೋದು. ಇವಾಗಲೂ ಅಣ್ಣಾಜಿ ಬಲ್ಲಾಳರ ಮನೆ ಇದೆ ನಂಬಲ್ಪಾಡಿಯಲ್ಲಿ, ಅದ್ರ ಪಕ್ಕನೇ ನಮ್ಮ ಗುರುಗಳ ಮನೆ. ಮೊದಲು ಅಲ್ಲಿಂದ ಎಂಟ್ರೆನ್ಸ್ ಇತ್ತು, ಇವಾಗ ಏನು ಎಂಟ್ರೆನ್ಸ್ ಕಾಣ್ತಾ ಇದೆಯಲ್ಲ ತದ್ವಿರುದ್ಧ ದಿಕ್ಕಿನಲ್ಲಿ ಎಂಟ್ರೆನ್ಸ್ ಇತ್ತು. ಈಗ ಒಂದು ಕಡೆಯಿಂದ ಎಂಟ್ರೆನ್ಸ್ ಇದೆ, ಆ ಕಡೆಯಿಂದ ಎಂಟ್ರೆನ್ಸ್ ಅಲ್ಲ, ಅಲ್ಲಿಂದ ಎಂಟ್ರೆನ್ಸ್ ಇತ್ತಂತೆ ಆವಾಗ. ಅಲ್ಲಿ ಅಣ್ಣಾಜಿ ಬಲ್ಲಾಳರ ಮನೆ ಇವಾಗಲೂ ಅವರ ವಂಶದವರ ಇದ್ದಾರೆ. ಅಣ್ಣಾಜಿ ಬಲ್ಲಾಳರ ಮಗ ಇರಬೇಕು. ಅವರು ಅಣ್ಣಾಜಿ ಬಲ್ಲಾಳರು ಪ್ರತಿಯೊಂದನ್ನು ಮೈಂಟೈನ್ ಮಾಡಿ ಇಟ್ಟಿದ್ದಾರೆ. ಅವರ ಮೂಲಕ ಅವರು ವಿಬುಧೇಶ ತೀರ್ಥರ ಕಾಲದಲ್ಲಿ ದಿವಾನರವರು, ಅವ್ರ ಮೂಲಕ ನಮಗೆ ವಿಬುಧೇಶ ತೀರ್ಥರ ಇನ್ನಷ್ಟು ಮುಖಗಳು ಗೊತ್ತಾಗ್ತಾ ಹೋಯಿತು. ಅದು ಸದ್ಯ ಈ ಕೊರೋನಾ ಇತ್ಯಾದಿ ಪೀಡೆಗಳೆಲ್ಲ ಇಲ್ಲದೆ ಹೋಗಿರ್ತಿದ್ದಿದ್ರೆ ಪತ್ರಗಳು ಚಿತ್ರಿಸಿದ ವಿಬುಧೇಶ ತೀರ್ಥರು ಅಂತ ಅದು ಬರಬೇಕಿತ್ತು, ಅದು ಪುಸ್ತಕ ಬರಬೇಕಿತ್ತು. ಏನೋ
ದೇವರ ಇಚ್ಛೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದು ನೋಡೋಣ, ಯಾವಾಗಲೂ ಒಂದು ಬರಬಹುದು. ಬಹಳ ಸೊಗಸಾದ ಪತ್ರಗಳು. ಮತ್ತು ಅವರು ಮುನ್ಸಿಪಾಲಿಟಿ ಜೊತೆಗೆ ಜಗಳ ಮಾಡಿದ್ದು. ಅವರಿಗೆ ಹೇಳಿದ್ರು, ರಾಜೀವ್ ಗಾಂಧಿ ಬರ್ತಾ ಇದ್ದಾನೆ, ಮತ್ತು ಇನ್ಯಾರೋ ಇಂದಿರಾ ಗಾಂಧಿಯೋ ಯಾರೋ ಬರ್ತಾ ಇದ್ದಾರೆ, ನಾವು ರೋಡ್ ಮಾಡಿಕೊಡಿ ಬೇಗ ಅಂತಂದರು. ಮಠದವ್ರಿಗೆಲ್ಲ ನಮಗೆ ಸಮಯ, ಮಠದವ್ರಿಗೆಲ್ಲ ಕೊಡ್ಲಿಕ್ಕೆ ನಮ್ಮಷ್ಟು ಸಮಯ ಇಲ್ಲ ಅಂತಂದರು. ಆಗ ಅವ್ರು ಮುನ್ಸಿಪಾಲಿಟಿಗೆ ಚಾಲೆಂಜ್ ಹಾಕಿದ್ರು, ನಿಮ್ಮ ಕೈಲಿ ಆಗೋದಕ್ಕಿಂತ ಚೆನ್ನಾಗಿ ರೋಡ್ ನಾನು ಮಾಡಿ ತೋರಿಸ್ತೇನೆ ಅಂತ. ಆ ರೋಡ್ ಮಾಡಿ ತೋರಿಸೋದು. ಇವಾಗಲೂ ಆ ರಥಬೀದಿ ಅದು ಮಧ್ಯಾಹ್ನ ಇದು ರಾತ್ರಿ ಉಪಹಾರ ಆದಮೇಲೆ 8-8:15 ಅಷ್ಟೊತ್ತಿಗೆ ಉಪಹಾರ ಮುಗಿಸಿ ಸ್ವಾಮಿಗಳು ಬಂದರೆ 1 ಗಂಟೆ ತನಕ ರೋಡ್ ಹಾಕಬೇಕು. ಸ್ವಾಮಿಗಳು ಪ್ರತ್ಯಕ್ಷ ಅದನ್ನು ನೋಡ್ತಾ ಇರ್ತಿದ್ರು. ಆ ರೋಡ್ ಹೇಗಿದೆ ಅಂತ ನಿಮಗೆ ಗೊತ್ತು. ನಾವು ಆಮೇಲೆ ಮಧ್ಯದಲ್ಲಿ ಕೆತ್ತಿದ್ದು ಬಿಟ್ಟರೆ ಒಂದೇ ಒಂದು ಸುಕ್ಕಾಗಿಲ್ಲ, ಒಂದೇ ಒಂದು ಹಳ್ಳ ಬಿದ್ದಿಲ್ಲ, ಮಳೆಗೆ ಒಂದೇ ಒಂದು ಕೊಚ್ಚಿ ಹೋಗಿಲ್ಲ. ಆ ಕಾಮಗಾರಿಯ ವಿವರವೂ ಇದೆ. ಆಮೇಲೆ ಮಠದವರು ಅವಾಗ ಯಾವ ಯಾವ ಜಾಗವನ್ನು ನಲ್ಲಿಯವರಿಗೆ ರೋಡ್ ಹಾಕಲಿಕ್ಕೆ, ಸ್ಮಶಾನಕ್ಕೆ ಎಲ್ಲ ಬಿಟ್ಕೊಟ್ರು ಅಂತ ಉಂಟು. ಆಮೇಲೆ ಎಷ್ಟೋ ಕಡೆ ಕ್ರಿಶ್ಚಿಯನ್ ಪಾದ್ರಿಗಳು ಬರೋದದ್ದುಂಟು. ನಾವೊಂದಿಷ್ಟು ಜನ ಅನಾಥ ಮಕ್ಕಳನ್ನು ಇಟ್ಕೊಂಡಿದ್ದೇವೆ, ಅವರಿಗೆ ದುಡ್ಡಿಲ್ಲ, ಈ ತಿಂಗಳು ನೀವು ಕೊಡಿ, ಇವ್ರು ಕೊಟ್ಟದ್ದು ಇದೆ. ಆ ತರಹದ ಬಹಳ ಸಂಗತಿಗಳನ್ನು ನೋಡಿದ್ದೇನೆ. ಎಷ್ಟು ಅಂತ ಹೇಳೋದು. ಅದು ಪತ್ರಗಳು ಅವ್ರದ್ದು ಬರಬೇಕು. ಆಮೇಲೆ ನೋಡು, ಒಂಥರ ಸಿಂಹ ಸನ್ಯಾಸಿ, ಯಾರನ್ನೂ ಇದು ಮಾಡ್ತಾ ಇರಲಿಲ್ಲ. ಉಪನಿಷತ್ತಿನ ಮೇಲೆ ಅವರು ಕೇಂದ್ರೀಕೃತರಾಗಿದ್ದರು. ಉಪನಿಷತ್ತು ಯಾವಾಗಲೂ ಪಾರಾಯಣ ಮಾಡೋರು ಅವರು, ಅದೇ ಅವರ ಬಲ. ಇಂತಹ ವಿಬುಧೇಶ ತೀರ್ಥರ ಸ್ಮರಣೆ ಇವತ್ತು. ಅವರು ಮತ್ತು ಪೇಜಾವರ ಸ್ವಾಮಿಗಳು ಇಬ್ಬರು ಗಳಸ್ಯ ಕಂಠಸ್ಯ. ಅಂಕೋಲಾಗೆ ಮೆಡಿಕಲ್ ಕಾಲೇಜು ಕೊಟ್ಟಿದ್ದೇ ಅವರಿಬ್ಬರು ಮಹಾನುಭಾವರು. ಇವತ್ತು ನೆನಪಿಸ್ಕೋಬೇಕು ಅಂಕೋಲಾದವರೆಲ್ಲ. ಆದರೆ ಜನರ ಮನಸ್ಸಿನಲ್ಲಿ ಅದು ಮರೆವಿನ ದಾರಿ ಸೇರಿದೆ. ನೋಡೋಣ, ಅದು ದೇವ್ರ ಪ್ರೀತನಾಗಿರ್ತಾನೆ. ಕೃಷ್ಣಾರ್ಪಣಮಸ್ತು. ಇವತ್ತಿದೆ 8:05 ಶುರು ಆಗುತ್ತೆ, ವಿರಾಟ ಪರ್ವ ಮುಗಿಯತ್ತೆ.